ಅಂದರೆ ಅವನು ತಾನು ದ್ವಾರಕಾಪಟ್ಟಣಕ್ಕೆ ಹೋಗ್ತಾ ಇದ್ದಂತೆ. ಆದರೆ ವಾಸ್ತವಿಕವಾಗಿ ಒಂದು ಸಮಸ್ಯೆ, ಇಲ್ಲಿ ಯಾಕೆ ತಾನು ಮೋಸ ಮಾಡಿದ? ಇಂದ್ರದೇವರು ಯಾಕೆ ಮೋಸ ಮಾಡಿದರು? ಉತ್ತಂಕನಿಗೆ ಅಮೃತವನ್ನು ಕೊಡಬಹುದಾಗಿತ್ತು, ಯಾಕೆ ಕೊಡಲಿಲ್ಲ? ಯಾಕೆ ಅಂತಹ ಒಂದು ಅಯೋಗ್ಯತೆ ಅವನಲ್ಲಿ ಇತ್ತ? ಅಂದರೆ ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಅಸಾಧಾರಣಮನ್ನಂ ಹಿ ದೇವಾನಾಂ ಅಮೃತಂ ಸದಾ ಅನ್ಯಪಿ ತತಸ್ತ್ವಸ್ಯ ದೇವಾನಾಂ ಪರಮಪ್ರಿಯಾಂ ಆತ್ಮದತ್ತ ಪ್ರಸಾದಾಚ್ಚ ಸ್ವಾಪರಾಧಾತ್ ಪ್ರಚಾಲಿತೆ. ಆಚಾರ್ಯರು ಹೇಳ್ತಾರೆ, ದೇವಾನಾಂ ಪರಮಪ್ರಿಯ, ಯಾವುದು ಯಾರಿಗೆ ಅನ್ನ ಸೇರಬೇಕೋ ಅವರಿಗೆ ಮಾತ್ರ ಅದು ಸೇರಬೇಕು. ಎಲ್ಲರಿಗೂ ಎಲ್ಲವೂ ಕೂಡ ಸೇರುವಂತಹದ್ದಲ್ಲ. ಎಲ್ಲರಿಗೂ ಕೂಡ ಎಲ್ಲ ಅನ್ನಗಳು ಕೂಡ ಅವರಿಗೆ ಸೇರ್ತದೆ ಅಂತ ಅನ್ಕೊಳ್ಬೇಡಿ. ಅದು ದೇವತೆಗಳು ಕೂಡ ಬಯಸಲ್ಲ ಅಂತೆ. ದೇವತೆಗಳಿಗೆ ಪರಮ ಇಷ್ಟ ಅಂತಂದರೆ ಅಮೃತ. ಅವರೇನು ಇಷ್ಟಪಡ್ತಾರೆ? ಅಮೃತವು ನಮಗೆ ಮಾತ್ರ ಸಿಗಲಿ, ಅಯೋಗ್ಯರಿಗೆ ಹೋಗೋದು ಬೇಡ. ಅಸುರರಿಗೆ ಹೋಯಿತು ಅಂದ್ರೆ ಅವ್ರು ಏನು ಮಾಡ್ತಾರೆ? ಸಮಾಜವನ್ನು ಹಾಳು ಮಾಡೋದಕ್ಕೋಸ್ಕರ ಉಪಯೋಗ ತಗೋತಾರೆ ಅಷ್ಟೇ ಹೊರತು ಅದನ್ನು ತಾವು ಅಮೃತತ್ವವನ್ನು ಹೊಂದಿ ಸಜ್ಜನರನ್ನು ಉದ್ಧಾರ ಮಾಡಬೇಕು ಅದರಿಂದ ಅಂತ ಅವ್ರ ಬುದ್ಧಿ ಬರಲ್ಲ. ಹಾಗೇನೆ ಋಷಿಗಳಿಗೆ ಮುನಿಗಳಿಗೆ ಒಂದು ವೇಳೆ ಸಿಕ್ಬಿಡ್ತು ಅಂತಂದರೆ ಆವಾಗ ಅವರ ಬುದ್ಧಿಯು ಕೂಡ ಬದಲಾವಣೆ ಆಗಬಹುದು. ಆದ್ದರಿಂದ ನಾನು ಅವರಿಗೆ ಅಮೃತವನ್ನು ಕೊಡಲ್ಲ ಅಂತ ದೇವತೆಗಳು ಚಿಂತನೆ ಮಾಡ್ತಾರಂತೆ. ಅಷ್ಟಾಗಿಯೂ ಕೂಡ ಅವನು ಉತ್ತಂಕ ಮಹರ್ಷಿ ತಾನು ಅಮೃತವನ್ನು ಕೇಳಿದ್ದ. ಅಮೃತ ಬೇಕೇ ಬೇಕು ಅಂತ ಕೃಷ್ಣನ ಹತ್ರ ಕೇಳಿದ್ದ ಅನ್ನೋ ಕಾರಣಕ್ಕೆ, ಆಯ್ತು ಸ್ವಾಮಿ ನಾನು ಕೊಡ್ತೇನೆ, ಆದರೆ ಅತ್ಯಂತ ಜುಗುಪ್ಸಿತವಾದ ಹೀನತರವಾದ ವೇಷವನ್ನು ಧಾರಣೆ ಮಾಡಿದಾಗ ನಿನ್ನ ಮಾತಿನಲ್ಲಿ ವಿಶ್ವಾಸ ಇಟ್ಟು ತಾನು ಆ ಅಮೃತವನ್ನು ತಗೊಳ್ತೇನೆ ಅಂತ ಆದರೆ ಕೊಟ್ಟೇ ಬಿಡ್ತೇನೆ, ಅವನಿಗೆ ಏನು ಬೇಕಾದಾಗಲಿ ಅಂತ ಹೇಳಿ ಅವನು ಹೇಳಿದ್ದ. ಅವಾಗೇನು ಮಾಡಿದ? ದೇವರ ಮಾತಿನಲ್ಲಿ ವಿಶ್ವಾಸ ಮಾಡಲಿಲ್ಲ ಉತ್ತಂಕ. ಅವನು ಹೇಳ್ತಾ ಇದ್ದಾನೆ, ಆ ಮಾತಂಗ ಅವನು ಅತ್ಯಂತ ಹೀನನಾದ ಆ ವ್ಯಕ್ತಿ ಹೇಳ್ತಿದ್ದಾನೆ, ನನಗೆ ಕೃಷ್ಣ ಕಳಿಸಿದಾನೆ, ಅಮೃತವನ್ನು ಕಳಿಸಿದಾನೆ, ತಗೋ ಇದು ಸತ್ಯ, ಅವನು ಕಳಿಸಿದಾನೆ, ನಿಜವಾಗಿಯೂ ಹೇಳ್ತಿದ್ದೀನಿ ನಾನು, ತಗೋ ಅಂತ ಒತ್ತಾಯ ಮಾಡ್ತಾನೆ. ಒತ್ತಾಯ ಮಾಡಿದರೂ ಕೂಡ ಕೃಷ್ಣನ ಮಾತಲ್ಲಿ ವಿಶ್ವಾಸ ಮಾಡಲಿಲ್ಲ, ಇವನ ಮಾತಲ್ಲಿ ವಿಶ್ವಾಸ ಮಾಡಲಿಲ್ಲ. ಹಾಗಾದರೆ ಅವಿಶ್ವಾಸ ಮಾಡಿದ್ದಕ್ಕೆ ಅದು ಒಂದು ಅವನಿಗೆ ಅಪರಾಧ ಆಗಬೇಕು. ಎಲ್ಲಾದರೂ ಕೂಡ ಧಾರ್ಮಿಕ ಕಾರ್ಯದಲ್ಲಿ ನಾವು ಅವಿಶ್ವಾಸ ಮಾಡಿದರೆ ನಿನ್ನೆ ಹೇಳಿದಂತೆ ಅದಕ್ಕೆ ತಕ್ಕ ಶಾಸ್ತಿ ಆಗೇ ತೀರ್ತದೆ. ಹೀಗಾಗಿ ನಾವು ಅವಿಶ್ವಾಸವನ್ನು ಯಾವತ್ತೂ ಕೂಡ ಮಾಡಬಾರದು. ಹೀಗೆ ಇವನು ತಾನು ಅವಿಶ್ವಾಸ ಮಾಡಿದ್ದಕ್ಕೆ ದೇವರು ಕೊಟ್ಟು ಕಳಿಸಿದಾನೆ, ಹಾಗಿದ್ದರೂ ಕೂಡ ದೇವರು ಕೊಟ್ಟು ಕಳಿಸಿಲ್ಲ ಅಂತ ಹೇಳಿ ಅವನು ಬೈದು ಕಳಿಸಿದ. ಇದೊಂದು ಅಪರಾಧ ಮಾಡಿದ, ಅವಿಶ್ವಾಸ ಮಾಡಿ ಅವನನ್ನು ಬೈದು ಕಳಿಸಿದ. ಆದ್ದರಿಂದಲೂ ಕೂಡ ಅವನಿಗೆ ಉತ್ತಂಕ ಮಹರ್ಷಿಗೆ ತಾನು ಅಮೃತವನ್ನು ಕೊಡಲಿಲ್ಲ ಅಂತ ಇಂದ್ರ, ಈ ರೀತಿಯಾಗಿ ಇಂದ್ರ ಕೊಡದೇ ಇರೋದಕ್ಕೆ ಆಚಾರ್ಯರು ಕಾರಣವನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಕಥೆ ನಡೀತು. ಉತ್ತಂಕ ಮಹರ್ಷಿ ಅವನು ಬಾಲ್ಯದ ಅವಸ್ಥೆಯಲ್ಲಿ ತಾನು ಬ್ರಹ್ಮಚರ್ಯದಿಂದ ಇರಬೇಕಾದರೆ ಆಗ ಅವರ ಗುರುಗಳು ಕೇಳ್ತಾರೆ, ನನಗೆ ಗುರುದಕ್ಷಿಣೆ ಏನಾದರೂ ಕೂಡ ಕೊಡೋದಾಗಿದ್ದರೆ ಇಲ್ಲೇ ಹತ್ತಿರದಲ್ಲೇ ಒಬ್ಬ ರಾಜ ಇದ್ದಾನೆ, ಅವನ ಹೆಂಡತಿಯ ಕುಂಡಲವನ್ನ ನನ್ನ ಹೆಂಡತಿಗೆ ತಗೊಂಡ್ಬರಬೇಕು, ಇದೇನೇ ನಿನಗೆ ಗುರುದಕ್ಷಿಣೆ ಅಂತ ಹೇಳ್ತಾನೆ. ಆಯಿತು ಅಂಥೇಳಿ ಅವನು ತಾನು ಹೋಗ್ತಾ ಇರಬೇಕಾದರೆ ಅಲ್ಲಿ ತಕ್ಷಕ ಬರ್ತಾನೆ. ಅಲ್ಲಿ ಹೋಗಿ ಆ ಹೆಂಡತಿ ಕಡೆಯಿಂದ ತಾನು ಕುಂಡಲವನ್ನು ತಗೊಂಡ್ಬರ್ತಾನೆ. ಕುಂಡಲವನ್ನು ತಗೊಂಡ್ಬರ್ತಿರಬೇಕಾದ್ರೆ ಇಂದ್ರ ಹೇಳಿ ಕಳಿಸ್ತಾನೆ, ನೋಡು ತಕ್ಷಕ ಈ ಕುಂಡಲವನ್ನು ಬಹಳ ಬಯಸ್ತಾನೆ, ಆದ್ದರಿಂದ ನೀವು ಎಲ್ಲಾದರೂ ಕೆಳಗಡೆ ಇಟ್ಟು ಹೋದರೆ ಅವನು ತಗೊಂಡು ಹೋಗ್ತಾನೆ, ಜೋಕೆ ಅಂತ ತಾನು ಹೇಳಿ ಹೋಗ್ತಾನೆ. ಹೇಳಿ ಹೋದಾಗಿ ಇವನೇನು ಮಾಡ್ತಾನೆ, ಒಂದು ಸಲ ಮೂತ್ರಾಶಂಕೆಯಿಂದ ತಾನು ಒಂದು ಕಡೆ ಒಂದಲ್ಲಿ ಇಟ್ಟು ಆಚಮನ ಮಾಡಿ ಬರಲಿಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಅವನು ಅದನ್ನು ತಗೊಂಡು ಹೋಗ್ತಾನೆ. ಆ ಕುಂಡಲವನ್ನ ತಕ್ಷಕ ಬಂದು ತಾನು ತಗೊಂಡೇ ಹೋಗ್ತಾನೆ. ಆಗ ಇಂದ್ರದೇವರು ಬಂದು ತಾವು ಗೋಮಯ ಮೂತ್ರವನ್ನು ತಂದು ಕೊಡ್ತಾರಂತೆ. ಇದನ್ನು ನೀನು ತಿಂದು ಹೋಗು, ನೀನು ತಿಂದು ಹೋದರೆ ನಿನಗೆ ಮುಂದೆ ಬರುವಂತಹ ಆಪತ್ತುಗಳು, ಕುಂಡಲವನ್ನ ನೀನು ಎಲ್ಲಿ ಇದೆಯೋ ಅಲ್ಲಿಂದ ನೀನು ತಗೊಂಡ್ಬರೋದು ಬಹಳ ಕಷ್ಟ, ನೀನು ಅದಕ್ಕೆ ಸಹಕಾರಿ ಆಗ್ತದೆ ನೀ ಇದನ್ನು ತಗೊಂಡು ಹೋದರೆ. ಆದ್ದರಿಂದ ಈ ಗೋಮಯವನ್ನು ನೀನು ತಿಂದು ಹೋಗು ಅಂತ ಕೊಡ್ತಾರಂತೆ. ಆ ಗೋಮಯ ಉಂಡೆಯನ್ನು ಮಾಡಿರುತ್ತಾನೆ. ಗೋಮಯ ಉಂಡೆಯನ್ನ ಅದರಂತೆಯೇ ಗೋಮೂತ್ರವನ್ನ ಅವನು ಹೇಳಿದ್ದಕ್ಕೆ ತಾನು ವಿಶ್ವಾಸ ಮಾಡಿ ತಾನು ತಿಂದು ಬಿಡ್ತಾನೆ. ಹಾಗಾದರೆ ಈ ವಿಶ್ವಾಸ ಇದೇ ಉತ್ತಂಕ ಮಹರ್ಷಿನೇ
ಇಂದ್ರ ಆವಾಗ ತಾನು ಯಾವುದೋ ಒಂದು ಅದು ಮನುಷ್ಯನ ರೂಪದಲ್ಲಿ ಬಂದು ಈ ಉಂಡೆಯನ್ನ ಮೂತ್ರವನ್ನ ತಾನು ಕೊಟ್ಟ. ಅವಾಗ ವಿಚಾರ ಮಾಡದೇನೆ ವಿಶ್ವಾಸ ಮಾಡಿ ತಾನು ತಗೊಂಡ, ತಾನು ಅಮೃತವನ್ನು ಕುಡದ. ಈ ವಿಶ್ವಾಸವನ್ನ ಇಲ್ಲಿ ಮಾಡಿಬಿಟ್ಟಿದ್ರೆ ಅವನಿಗೆ ಮತ್ತಿಲ್ಲಿಯೂ ಕೂಡ ಅಮೃತ ಸಿಗ್ತಾ ಇತ್ತು. ಆದರೆ ಅವಿಶ್ವಾಸ ಮಾಡಿದ, ವಿಶ್ವಾಸ ಮಾಡಲಿಲ್ಲ. ಆದ್ದರಿಂದ ಅದಕ್ಕೆ ತಕ್ಕ ಶಾಸ್ತಿ ಮಾಡಬೇಕನ್ನೋ ಕಾರಣದಿಂದ ಇಂದ್ರದೇವರು ಅಮೃತವನ್ನು ಕೊಡಲೇ ಇಲ್ಲ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಹೀಗೆ ತಾನು ಉದಂಕನಿಗೆ ಇಂದ್ರದೇವರು ಅಮೃತವನ್ನು ಕೊಡಲಿಲ್ಲ. ಹಾಗಾದರೆ ದೇವರ ಮಾತು ಸುಳ್ಳಾಯ್ತಾ ಅಂದರೆ ಅದಕ್ಕೆ ಆಚಾರ್ಯರು ಹೇಳ್ತಾರೆ, ದೇವರು ತಾನೇನು ಮಾಡ್ತಾನೆ, ಅಯೋಗ್ಯಮಿಚ್ಛನ್ನ ಪುರುಷ ಪತತ್ತೇವ ನ ಸಂಶಯ ಅಂತ ಅವನೇ ಹೇಳಿದಾನೆ. ಕೃಷ್ಣನೇ ಹೇಳಿರುವಂತಹ ಮಾತು. ಯಾರು ಅಯೋಗ್ಯರೋ ಅವರು ಯಾವತ್ತೂ ಕೂಡ ತಮ್ಮ ಯೋಗ್ಯತಾ ಮೀರಿದ ವಸ್ತುಗಳನ್ನು ತಾನು ಬಯಸಬಾರದು. ಹಾಗೆ ಬಯಸಿದರೆ ಅವನು ಅಧಪಾತವನ್ನೇ ಹೊಂದುತ್ತಾನೆ. ಆದ್ದರಿಂದ ಉದಂಕನ ವಿಷಯದಲ್ಲಿ ಅಮೃತವನ್ನು ಕೊಡಲಿಲ್ಲ ಅಂತ ದೇವರು ತಾನು ಬೇಜಾರು ಮಾಡಿಕೊಳ್ಳಿಲ್ಲ, ಅದು ಯುಕ್ತನೇ ಅಂತ ಅನ್ಕೊಂಡ ಅಂತೆ. ಆದರೆ ಅವನ ಮಾತು ಹೇಗಾಯಿತು? ಕೃಷ್ಣನ ಮಾತು ಸುಳ್ಳಾಯ್ತಲ್ಲ. ಅಮೃತವನ್ನು ಕೊಡ್ತೇನೆ ಅಂತ ಕೃಷ್ಣ ಹೇಳಿದ ಮಾತು ಸುಳ್ಳಾಯ್ತಲ್ಲ ಅಂದರೆ ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಅಮೃತ ಅಂತಂದರೆ ಸಂಸ್ಕೃತದಲ್ಲಿ ಅನೇಕ ಅರ್ಥಗಳಿವೆ. ದೇವತೆಗಳು ತಗೊಳ್ಳುವಂತಹ ಒಂದು ಪದಾರ್ಥ ಏನಿದೆ ಅದಕ್ಕೂ ಅಮೃತ ಅಂತ ಕರೀತಾರೆ. ಇನ್ನ ಅಮೃತ ಅಂತ ಹೇಳಿದರೆ ಕೆಲವೊಂದು ಔಷಧಿಗಳಿವೆ, ಅದನ್ನೂ ಕೂಡ ಅಮೃತ ಅಂತ ಕರೀತಾರೆ. ಇನ್ನ ಸಂಸ್ಕೃತದಲ್ಲಿ ಇನ್ನೊಂದು ಅರ್ಥ ಇದೆ, ಪಯಕ್ಕೀಲಾಲಂ ಅಮೃತಂ. ಅಮೃತ ಅಂತಂದರೆ ಜಲ, ನೀರು ಅನ್ನೋ ಅರ್ಥದಲ್ಲಿಯೂ ಕೂಡ ಅಮೃತ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಹೀಗಾಗಿ ದೇವರು ತಾನು ಹೇಳಿದ್ದು ಅಮೃತವನ್ನು ಕೊಡ್ತೇನೆ ಅಂತಂದರೆ ಅಮೃತಕ್ಕೆ ಸದೃಶವಾದ ನೀರನ್ನು ಕೊಡ್ತೇನೆ ಅಂತ ಹೇಳಿದ್ದ. ಹೀಗಾಗಿ ದೇವರು ತಾನೇನು ಮಾಡ್ತಾನೆ, ಆ ಒಳ್ಳೆ ಮಳೆಯನ್ನು ಸುರಿಸಿ ಅವನಿಗೆ ನೀರನ್ನು ಕೊಡ್ತಾನಂತೆ, ಅವನ ಬಾಯಾರಿಕೆಯನ್ನ ಕಡಿಮೆ ಮಾಡ್ತಾನಂತೆ. ಈ ರೀತಿಯಾಗಿ ದೇವರು ತನ್ನ ಮಾತನ್ನ ತಾನು ಸತ್ಯ ಮಾಡಿದ ಅನ್ನೋದನ್ನು ಕೂಡ ಹೇಳ್ತಾರೆ. ಈ ಕಡೆ ಈ ಉತ್ತಂಕನ ಕಥೆಯನ್ನು ಹೇಳಿ ಅನಂತರ ಕೃಷ್ಣ ತಾನು ದ್ವಾರಕಾಪಟ್ಟಣಕ್ಕೆ ಹೋಗ್ತಾನೆ. ದ್ವಾರಕಾಪಟ್ಟಣಕ್ಕೆ ಹೋದ ಮೇಲೆ ಎಲ್ಲರೂ ಕೂಡ ಸಕಲ ಯಾದವರೆಲ್ಲರೂ ಬಂದು ಅವನಿಗೆ ಸ್ವಾಗತ ಮಾಡ್ತಾರೆ. ಎಲ್ಲರೂ ಕೂಡ ಕರೀತಾರೆ ಅವನನ್ನ. ಕರೆದಾದ ಮೇಲೆ ಎಲ್ಲರೂ ಕೂಡ ದೊಡ್ಡ ಸಭೆಯನ್ನು ನಿರ್ಮಾಣ ಮಾಡ್ತಾರೆ. ಎಲ್ಲರಿಗೂ ಕುತೂಹಲ, 18 ದಿವಸದ ಯುದ್ಧ ಹೇಗಾಯಿತು ಅದನ್ನು ನೀನು ಹೇಳು ಅಂತ ಉಗ್ರಸೇನ, ವಸುದೇವ ಎಲ್ಲರೂ ಕೂಡ ಕೇಳ್ತಾ ಇದ್ದಾರಂತೆ. ಆಗ ಕೃಷ್ಣ ತಾನು ಆ ಯುದ್ಧದ ವರ್ಣನೆಯನ್ನ ತಾನು ಮಾಡ್ತಾ ಇದ್ದ. ಯುದ್ಧದ ವರ್ಣನೆಯನ್ನು ಮಾಡ್ತಾ ಇರಬೇಕಾದರೆ ಕೃಷ್ಣ ಎಂತಹ ಬುದ್ಧಿವಂತ ನೋಡಿ, ನೀತಿ ಎಷ್ಟು ಚೆನ್ನಾಗಿದೆ ಕೃಷ್ಣನಲ್ಲಿ ಅಂದರೆ ಅದಕ್ಕಿದು ಸಾಕ್ಷಿ. ಕೃಷ್ಣ ಏನು ಮಾಡ್ತಾನೆ, ಆ ಅಭಿಮನ್ಯು ವಧವನ್ನ, ಆ ಒಂದು ಕಥೆ ಏನಿದೆ ಅದನ್ನ ಬಿಟ್ಟು ಉಳಿದ ಎಲ್ಲವನ್ನೂ ಕೂಡ ಹೇಳ್ತಾನಂತೆ. 18 ದಿವಸದ ಕಥೆಯನ್ನೂ ಕೂಡ ತಾನು ಹೇಳ್ತಾ ಇರಬೇಕಾದ್ರೆ ಅಭಿಮನ್ಯುನ ಸಂಹಾರವನ್ನು ಬಿಟ್ಟು ಉಳಿದಿದ್ದೆಲ್ಲವನ್ನು ಹೇಳ್ತಾನೆ. ಆಗ ಈ ಆಕಿನ ತಾಯಿಗೆ ಸುಭದ್ರೆ ಆಕಿ ತಾನು ಎದ್ದು ನಿಲ್ತಾಳೆ. ಎದ್ದು ನಿಂತು ಹೇಳ್ತಾಳೆ, ಸುಭದ್ರಾತು ತಮುತ್ಕ್ರಾಂತಂ ಆತ್ಮಜಸ್ಯ ವಧಂ ರಣೇ ಆಚಕ್ಷ್ವ ಕೃಷ್ಣ ಸೌಭದ್ರ ವಧಂ ಇತಿ ಅಪತದ್ಭುವಿ. ಅಳತಾ ಅಳತಾ ಹೇಳ್ತಾ ಇದ್ದಾಳೆ, ಕಣ್ಣೀರನ್ನ ಸುರಿಸ್ತಾ ಸುರಿಸ್ತಾ ಹೇಳ್ತಾ ಇದ್ದಾಳೆ, ಕೃಷ್ಣ ಒಂದು ಕಥೆಯನ್ನು ಬಿಟ್ಟು ಹೋಗ್ತಾ ಇದೆಯಲ್ಲ, ನನ್ನ ಮಗನ ಸಂಹಾರದ ಕಥೆಯನ್ನೂ ಕೂಡ ಹೇಳಿಬಿಡು, ಅದನ್ನಾದ್ರೂ ಕೂಡ ಯಾಕೆ ಬಿಟ್ಟೆ, ಅದನ್ನೂ ಹೇಳಿಬಿಡು ಅಂತ ಹೀಗೆ ಹೇಳ್ತಾ ಮೂರ್ಛೆಗೆ ಹೋಗಿದ್ದಾಳೆ. ಆಗ ಆ ಕಥೆಯನ್ನು ಕೂಡ ಕೃಷ್ಣ ತಾನು ವಿಸ್ತಾರವಾಗಿ ಹೇಳಿದ. ಹೇಗೆ ಆ ಅಭಿಮನ್ಯುನ ಸಂಹಾರ ಆಯಿತು, ಅದಕ್ಕೇನು ಕಾರಣ, ಯಾರ್ಯಾರು ತಪ್ಪು ಮಾಡಿದ್ರು, ಮಹಾಮಹಾ ವೀರಾಧಿವೀರರು ಏನಿದ್ದಾರೆ ಎಲ್ಲರೂ ಕೂಡ ಸೇರಿ ಒಬ್ಬ 16 ವರ್ಷದ ಪೋರನನ್ನ ಸಂಹಾರ ಮಾಡಿದ್ದಾರೆ. ಇದು ಎಷ್ಟು ಸರಿ, ಎಲ್ಲರೂ ಕೂಡ ಮೋಸ ಮಾಡಿದ್ದಾರೆ. ಅದಕ್ಕೆ ಶಾಸ್ತಿಯಾಗಿ ಅರ್ಜುನನು ಕೂಡ ಎಲ್ಲರನ್ನೂ ಸಂಹಾರ ಮಾಡಿದ್ದಾನೆ. ಈ ರೀತಿಯಾಗಿ ಅಭಿಮನ್ಯುನ ಕಥೆಯನ್ನು ಕೂಡ ಹೇಳಿದಾರಂತೆ. ಆಗ ಎಲ್ಲರೂ ಕೂಡ ದುಃಖ. ಯಾಕೆಂದ್ರೆ ಆ ಅಭಿಮನ್ಯು ಅಂತಂದ್ರೆ ಬೇರೆನ್ಯಾರೂ ಅಲ್ಲ, ವಸುದೇವನ ಮೊಮ್ಮಗ, ಮಗಳ ಮಗ. ವಸುದೇವನ ಮಗಳು ಸುಭದ್ರೆ, ಅವಳ ಮಗನೇ ಅಭಿಮನ್ಯು. ಆದ್ದರಿಂದ ಬಹಳ ಪ್ರೀತಿಯಂತೆ. ಯಾದವರಿಗೂ ಕೌರವರಿಗೂ ಒಂದು ಒಳ್ಳೆಯ ಸಂಬಂಧ ಈ ಅಭಿಮನ್ಯುವಿನ ಮೂಲಕ.
ಇಂತಹ ಅಭಿಮನ್ಯವನ್ನು ನಾವು ಕಳ್ಕೊಂಡ್ವಿ ಅಂತ ಬಹಳ ದುಃಖ ಆಗಿದೆ. ಎಲ್ಲರೂ ಕೂಡ ಅಳ್ತಾ ಇದ್ದಾರಂತೆ. ಅತ್ತು ಅವನ ಕ್ರಿಯೆಗಳನ್ನ ತಾವು ಕೂಡ ಮಾಡಬೇಕನ್ನೋ ಉದ್ದೇಶದಿಂದ ಅವರು ಮಾಡ್ತಾ ಇದ್ದಾರೆ. ಶ್ರಾದ್ದ ದಾನಾನಿ ಬಹುಶಃ ಚಕ್ರುಹು ಕೇಶವ ಸಂಯುತಾ. ಎಲ್ಲರೂ ಕೂಡ ಶ್ರಾದ್ದವನ್ನು ಮಾಡಿದಾರಂತೆ ಅವನ ಹೆಸರಲ್ಲಿ. ಅದರಂತೆ ದಾನಗಳನ್ನ ಮಾಡಿದಾರಂತೆ, ಅನೇಕ ದಾನಗಳನ್ನು ಮಾಡಿದಾರಂತೆ. ಎಷ್ಟು ದಾನ ಮಾಡಿದ್ದಾರೆ ಅಂತಂದರೆ ಅದನ್ನು ಮಹಾಭಾರತದಲ್ಲಿ ಹೇಳ್ತಾರೆ. ವಾಸುದೇವೋಥ ದಾಶಾರ್ಹ ಬಲದೇವಸ್ಸ ಸಾತ್ಯಕಿ ಅಭಿಮನ್ಯೋಸ್ತದಾ ಶ್ರಾದ್ದಂ ಅಕುರುವನ್ ಸತ್ಯಕಸ್ತದಾ ಷಷ್ಟಿಂ ಶತಸಹಸ್ರಾಣಿ ಬ್ರಾಹ್ಮಣಾನಾಂ ಸಹೌಜಸಾಂ ವಿಧಿವದ್ ಭೋಜಯಾಮಾಸ ಭೋಜ್ಯಂ ಸರ್ವಗುಣಾನ್ವಿತಂ. 60 ಲಕ್ಷ ಬ್ರಾಹ್ಮಣರಿಗೆ, ಒಂದಲ್ಲ ಎರಡಲ್ಲ ಬ್ರಾಹ್ಮಣರಿಗೆ. ನಾವು ಒಂದು ಭಟ್ಟರಿಗೆ ಕರೆಸೇನೆ ಮನೆಗೆ ಅವರಿಗೆ ಉಪಚಾರ ಮಾಡೋದು ಕಷ್ಟ ಆಗ್ತದೆ ನಮಗೆ. ಯಾಕಂದ್ರೆ ನಮ್ಮಲ್ಲಿ ಔದಾರ್ಯ ಕಡಿಮೆ, ಎಲ್ಲವೂ ಕೂಡ ಕಡಿಮೆ ಇರುತ್ತೆ. ಹಣ ಬಹಳ ಇದ್ರೂ ಕೂಡ ನಮ್ಮಲ್ಲಿ ಔದಾರ್ಯ ಕಡಿಮೆ ಇಲ್ಲ. ಸತ್ಕಾರ ಮಾಡುವಂತಹದ್ದು ಅಭಿರುಚಿ ಕಡಿಮೆ ಇರುತ್ತೆ. ಏನಿವರು ಬರ್ತಾರೆ, ನಮಗೋಸ್ಕರ ಇದ್ದಾರೆ, ಇವರು ನಮ್ಮಿಂದಲೇ ಉಪಜೀವಿಸಿಕೊಂಡಿದ್ದಾರೆ ಅಂತ ನಾವು ಅವರ ಮೇಲೆ ತಾತ್ಸಾರ ಭಾವನೆ ಇರುತ್ತೆ. ಆದರೆ ಈ ಯಾದವರು ಏನು ಮಾಡ್ತಾ ಇದ್ದಾರೆ, 60 ಲಕ್ಷ ಬ್ರಾಹ್ಮಣರಿಗೆ, ಒಂದಲ್ಲ ಎರಡಲ್ಲ 60 ಲಕ್ಷ ಬ್ರಾಹ್ಮಣರಿಗೆ ಕರೆದು ಗೌರವದಿಂದ, ವಿನಯದಿಂದ, ಭಕ್ತಿಯಿಂದ ಅವರಿಗೆ ಭೋಜನವನ್ನ ಹಾಕಿಸ್ತಾ ಇದ್ದಾರಂತೆ. ಅಲ್ಲಿ ಎಲ್ಲ ಪದಾರ್ಥಗಳು, ತಮ್ಮ ದೇಶದಲ್ಲಿ ಇರುವಂತಹ ಎಲ್ಲ ಪದಾರ್ಥ ಕೂಡ ಒಳ್ಳೆ ಪದಾರ್ಥಗಳನ್ನ ಆಗತಾಗಿ ಹೇಗಿರಬೇಕು ಅಂತಹ ಪದಾರ್ಥಗಳನ್ನೇ ತಾವು ಹಾಕಿದಾರಂತೆ. ಎಲ್ಲ ಗುಣಗಳು, ಮಾಧುರ್ಯ, ಎಲ್ಲ ರಸ ಏನಿವೆ ಎಲ್ಲವೂ ಚೆನ್ನಾಗಿರಬೇಕು. ಹಾಗೆ ಆ 60 ಲಕ್ಷ ಬ್ರಾಹ್ಮಣರಿಗೆ ತಾವು ಭೋಜನದ ವ್ಯವಸ್ಥೆಯನ್ನು ಮಾಡಿದಾರಂತೆ. ಇಂತಹ ಒಂದು ಔದಾರ್ಯವನ್ನ ಯಾದವರು ತೋರಿದ್ದಾರೆ. ಯಾದವರು ಅಂದರೆ ನಾವು ಸಾಮಾನ್ಯರನ್ನು ತಿಳಿಬಾರದು. ಯಾದವರು ಅಂದರೆ ಸಾಕ್ಷಾತ್ ದೇವತೆಗಳೇ. ಎಲ್ಲ ದೇವತೆಗಳು, 33 ಕೋಟಿ ದೇವತೆಗಳು ಅಂತ ಏನಿದ್ದಾರೆ, ಆ ಎಲ್ಲ ದೇವತೆಗಳೇನಿದ್ದಾರೆ ಅವರೇ ಕೃಷ್ಣನ ಮಕ್ಕಳಾಗಿ, ಇನ್ನು ಕೃಷ್ಣನ ಸಂಬಂಧಿಗಳಾಗಿ ಅವರು ಅವತಾರ ಮಾಡಿದ್ದಾರೆ. ಅಂಥವರು ಅವರಾಗಿದ್ದರೂ ಕೂಡ ಬ್ರಾಹ್ಮಣರಿಗೆ ಕಿಂಚಿತ್ತೂ ಅಗೌರವವನ್ನು ತಾಳ್ತಾ ಇರಲಿಲ್ಲಂತೆ. ತಾವು ಬ್ರಾಹ್ಮಣರಿಗಿಂತಲೂ ಎಷ್ಟೋ ಮಿಗಿಲುಪಟ್ಟು ದೊಡ್ಡವರು. ಹಾಗೆ ಕೂಡ ಬ್ರಾಹ್ಮಣರನ್ನು ಕಂಡ್ರೆ ತಾವು ಬಹಳ ವಿನಯಿತರಾಗಿ ಅವರಿಗೆ ಗೌರವದಿಂದ ನೋಡ್ತಾ ಇದ್ದರಂತೆ. ಹೀಗೆ ಈ ಕಡೆ ಅಭಿಮನ್ಯು ಶ್ರಾದ್ದವನ್ನ ಇವರು ಮಾಡಿದ್ದಾರೆ, ಯಾದವರೆಲ್ಲರೂ ಕೂಡ. ಈಗ ಪಾಂಡವರು ತಾವು ಯೋಚನೆ ಮಾಡ್ತಾ ಇದ್ದಾರೆ, ಹಾಗಾದರೆ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ವೇದವ್ಯಾಸದೇವರು ಹೇಳಿದರು. ಅಪಾಪೆ ಪಾಪಶಂಕಿತ್ವಾತ್ ಅಶ್ವಮೇಧೇರಿ ಯಜಾಚ್ಯುತಂ ಅಂತ ವೇದವ್ಯಾಸದೇವರು ಹೇಳಿದರು. ನಿನಗೆ ಯುದ್ಧ ವಾಸ್ತವಿಕವಾಗಿ ಪಾಪವನ್ನು ತಂದು ಕೊಡಲಿಲ್ಲ, ಹಾಗಿದ್ರೂ ಪಾಪ ತಂದು ಕೊಟ್ಟಿದೆ ಅಂತ ನಿನ್ನ ಸಂಶಯ ಹೋಗ್ತಾ ಇಲ್ಲ. ಆದ್ದರಿಂದ ಈ ಸಂಶಯದ ಪರಿಹಾರಕ್ಕೆ ನೀನು ಅಶ್ವಮೇಧ ಯಾಗವನ್ನು ಮಾಡು ಅಂತ ಹೇಳಿದಾಗ, ಹಾಗಾದರೆ ಮಾಡಬೇಕು, ಅಶ್ವಮೇಧ ಯಾಗವನ್ನು ಮಾಡಬೇಕು. ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂತಹದ್ದು ಸಂಪತ್ತು ಬಹಳ ಬೇಕು. ಏನೋ ಸುಮ್ಮನೆ ಮನೆಯಲ್ಲಿ ಯಾವುದೋ ಒಂದು ಸಣ್ಣ ಮಟ್ಟದಲ್ಲಿ ನಾವು ಯಾಗವನ್ನು ಮಾಡಿಬಿಡ್ತೇವೆ ಅಂತಂದ್ರೆ ಅವನಿಗೆ ಅದು ಮನಸ್ಸಿಲ್ಲ. ಅಶ್ವಮೇಧ ಯಾಗವನ್ನು ಹೇಗೆ ಮಾಡಬೇಕು, ಎಷ್ಟು ಅಭಿವೃದ್ಧಿಯಿಂದ ಮಾಡಬೇಕು ಹಾಗೇನೆ ಮಾಡಬೇಕು. ಒಳ್ಳೆ ದಾನವನ್ನು ಕೊಡಬೇಕು, ಒಳ್ಳೆ ಊಟಕ್ಕೆ ಹಾಕಬೇಕು, ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಸಂಪತ್ತುಗಳು ಕೂಡ ಬೇಕು. ಅದು ಸಾಮಾನ್ಯ ಮಟ್ಟದಲ್ಲಿ ಅಶ್ವಮೇಧ ಯಾಗವನ್ನು ಮಾಡೋದಕ್ಕೆ ಇಷ್ಟಪಟ್ಟಿಲ್ಲ ಅಂತೆ. ಆದರೆ ಅಷ್ಟು ಹಣ ಇಲ್ಲ. ಯಾಕೆ, ಈಗ ತಾನೇ ಯುದ್ಧ ಆಗಿದೆ. ಯುದ್ಧ ಆದಾಗ ಎಷ್ಟು ಖರ್ಚಾಗ್ತದೆ. ಆ ರಥ, ಬಾಣ, ಬಿಲ್ಲು, ಕುದುರೆಗಳು, ಅವರಿಗೆ ಬೇಕಾದ ಆಹಾರ, ಸೈನಿಕರೇ ಆಹಾರ. ಒಂದು ಅಕ್ಷೋಹಿಣಿ ಅಂತಂದ್ರೆ ಎಷ್ಟು ಅಂದರೆ 10 ಲಕ್ಷ ಸೈನಿಕರಿರ್ತಾರೆ. 10 ಲಕ್ಷ ಸೈನಿಕರು, 10 ಲಕ್ಷ ಆನೆ ಹಾಗೂ 10 ಲಕ್ಷ ಕುದುರೆ. ಇದು ಸಾಮಾನ್ಯ ಮಟ್ಟದ್ದು ಒಂದು ಅಂದಾಜಿನ ಪ್ರಕಾರ. ಇನ್ನೂ ಕೂಡ ಹೆಚ್ಚೆಚ್ಚಾಗ್ತಾ ಹೋಗ್ತದೆ. ಅಂಥದ್ದು 18 ಅಕ್ಷೋಹಿಣಿ, ಅದರಲ್ಲಿ 7 ಅಕ್ಷೋಹಿಣಿ ಸೈನ್ಯ ಪಾಂಡವರದ್ದು ಅಂತಂದ್ರೆ ಅದಕ್ಕೆ ಎಷ್ಟು ಆಹಾರ ಅವನಿಗೆ ಒದಗಿಸಿಕೊಡಬೇಕು. ಹಾಗೆ ಅದರಲ್ಲೇನೆ ಧನ ಬಹಳಷ್ಟು ಪೋಲಾಗಿದೆ. ಆದ್ದರಿಂದ ಅವನು ಹೇಳ್ತಾನೆ, ಹತಶೇಷಾತ್ ಕ್ಷತ್ರ ಸಂಘಾತ್ ಕರಂ ನೈಚ್ಛದ್ದಯಾಪರಃ ನಚ ಮಧ್ಯಮ ಕಲ್ಪೇನ ಎಷ್ಟುಂ ತಸ್ಯ ಮನೋಗತಂ. ಹೀಗಾಗಿ ಈಗ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತಂದರೆ ನಾನು ಎಲ್ಲರಿಂದಲೂ ಕೂಡ ಅನೇಕ ರಾಜರನ್ನ ಸೋಲಿಸಿ ಮತ್ತವರನ್ನು ಸಂಹಾರ ಮಾಡಿ
ಅವರ ಮೂಲಕ ನಾನು ಹಣವನ್ನು ತಗೊಂಡು ಬರೋದಕ್ಕೆ ನಾನು ಇಷ್ಟಪಟ್ಟಿಲ್ಲ. ಯಾಕಂದರೆ ಇನ್ನು ಉಳಿದವರೇ ಸ್ವಲ್ಪ ಕ್ಷತ್ರಿಯರು, ಹಾಗೆ ಮತ್ತು ಅವರನ್ನು ನಾನು ಸಂಹಾರ ಮಾಡಿದ್ದು ನನಗೆ ಇಷ್ಟ ಇಲ್ಲ ಅಂತ ಧರ್ಮರಾಜನಿಗೆ ಇಷ್ಟ ಇಲ್ಲ. ಆದರೆ ಒಳ್ಳೆ ರೀತಿಯಿಂದ ತಾನು ಯಾಗವನ್ನು ಮಾಡಬೇಕು, ಹಣ ಇಲ್ಲ. ಇಂತಹ ಸಮಸ್ಯೆ ಎದುರಾದಾಗ ಆವಾಗ ಸಾಕ್ಷಾತ್ ವೇದವ್ಯಾಸದೇವರು ಬರ್ತಾರಂತೆ. ಅವರು ಬಂದು ಹೇಳ್ತಾರೆ, ನೀನು ವಿಚಾರ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ನೋಡಿ, ಪಾಂಡವರಿಗೆ ಎಲ್ಲೆಲ್ಲಿ ಆಪತ್ತು ಬರುತ್ತೋ ಅಲ್ಲಿ ಒಂದೋ ವೇದವ್ಯಾಸದೇವರು, ಒಂದೋ ಕೃಷ್ಣ, ಇಬ್ಬರಲ್ಲಿ ಯಾರಾದರೂ ಒಬ್ಬರಿದ್ದೇ ಇರ್ತಾರೆ. ಯಾಕೆ ಹಾಗೆ ಅಂದರೆ, ಭಕ್ತರು, ಯಾವ ಒಬ್ಬ ಭಕ್ತನಿಗೆ ತೊಂದರೆ ಬಂತು ಅಂತಂದರೆ ದೇವರು ತಾನು ಯೋಚನೆ ಮಾಡ್ತಾನೆ, ನಾನು ಬರ್ತೇನೆ. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ನನ್ನನ್ನೇ ಅನನ್ಯ ಭಾವನೆಯಿಂದ ನೀನೇ ನನಗೆ ಸಕಲ, ಎಲ್ಲವೂ ನೀನೇ, ಸರ್ವೋತ್ತಮ ದೇವತೆ ಅಂದರೆ ನೀನೇ ನನಗೆ ಅಂತ ಚಿಂತನೆ ಮಾಡಿ ಉಪಾಸನೆ ಮಾಡ್ತಾ ಇರ್ತಾರಲ್ಲ, ಅಂಥವರ ರಕ್ಷಣೆಯ ಜವಾಬ್ದಾರಿ ನಾನು ತಗೊಳ್ತೇನೆ. ಅವರು ತಗೊಳ್ಳುವ ಅವಶ್ಯಕತೆ ಇಲ್ಲ. ಅವರ ಜವಾಬ್ದಾರಿಯನ್ನು, ಅವರ ಸಂಸಾರದ ಜವಾಬ್ದಾರಿಯನ್ನು ಅವರು ತಗೊಳ್ಳುವ ಅವಶ್ಯಕತೆ ಇಲ್ಲ, ನಾನು ತಗೊಳ್ತೇನೆ ಅಂತ ಕೃಷ್ಣ ತಾನು ಪ್ರತಿಜ್ಞೆ ಮಾಡಿದ್ದ. ಆ ಪ್ರತಿಜ್ಞೆಯನ್ನು ಸತ್ಯ ಮಾಡೋದಕ್ಕಾಗಿ, ಮುಂದಿನ ಭಕ್ತರಿಗೂ ಕೂಡ ಇದನ್ನು ನಿದರ್ಶನ ಮಾಡೋದಕ್ಕಾಗಿ ತಾನು ಕೃಷ್ಣ ಬರ್ತಾ ಇದ್ದಾನೆ. ವೇದವ್ಯಾಸ ರೂಪದಿಂದಾಗಿ ಬರ್ತಾ ಇದ್ದಾನೆ. ಬಂದು ಹೇಳ್ತಾನೆ, ವಿಜ್ಞಾಯ ನಿತ್ಯ ವಿಜ್ಞಾತ ನಿಖಿಲೋ ಬಾದರಾಯಣ ಆವಿರ್ಭೂತೋ ಹಿಮವತಃ ಶೃಂಗಂ ವ್ಯತ್ರಾಭಿಸಂಗತಂ. ಆಗ ವೇದವ್ಯಾಸದೇವರು ಬಂದು ಹೇಳ್ತಾರೆ, ನೀವು ಚಿಂತೆ ಮಾಡಬೇಡಿ ಧರ್ಮರಾಜ, ನೀನು ಹಣ ಇಲ್ಲ ಅಂತ ಚಿಂತನೆ ಮಾಡಲಿಕ್ಕೆ ಹೋಗಬೇಡ. ನಿನಗೆ ಒಳ್ಳೆ ಹಣ ನಿನಗೆ ಕೊಡಿಸ್ತೇನೆ. ಎಲ್ಲೇ ಅಂದರೆ ಮೇರು ಶೃಂಗದಲ್ಲಿ, ಅಂದರೆ ಹಿಮಾಚಲ ಪರ್ವತದಲ್ಲಿ ಹಿಂದೆ, ಈಗ ಸಾವಿರಾರು ವರ್ಷಗಳ ಹಿಂದೆ ಸಾಕ್ಷಾತ್ ಭಗವಂತ ನಾರಾಯಣನೇ ತಾನು ಯಾಗವನ್ನು ಮಾಡಿದ್ದಾನೆ. ಅವನು ಯಾಗ ಮಾಡುವುದು ಅಂತಂದರೆ ಸಾಮಾನ್ಯವ? ಎಷ್ಟು ಉತ್ತಮ ರೀತಿಯಿಂದ ಮಾಡಿದ್ದಾನೆ. ಅವನು ಹೇಗೆ ಯಾಗವನ್ನು ಮಾಡಿದ ಅಂತಂದರೆ, ಅಲ್ಲಿ ಒಂದು ಮೇರು ಶೃಂಗವನ್ನೇ ತೊಗೊಂಬಂದ್ಬಿಟ್ಟ ಅಂತೆ. ಅಂದರೆ ಮೇರು ಪರ್ವತದ ಒಂದು ಭಾಗವನ್ನೇ ದೇವತೆಗಳ ಮೂಲಕ ತಾನು ತರಿಸಿ, ಅದು ಮೇರು ಪರ್ವತ ಅಂದರೆ ಬಂಗಾರ, ಅದು ಸಾಮಾನ್ಯ ಅಲ್ಲ. ಇಡೀ ಮೇರು ಪರ್ವತ ಅದು ಬಂಗಾರ. ಇವತ್ತಿನ ಜನರಿಗೆ ಸಿಕ್ಕಿಬಿಡ್ತು ಅಂದ್ರೆ, ನಮ್ಮಂಥವ್ರಿಗೆ ಸಿಕ್ತು ಅಂದರೆ ನಾವು ಬಿಡ್ತಾನೆ ಇರಲಿಲ್ಲ ಅದನ್ನು, ಆ ಪರ್ವತವನ್ನು ಪೂರ್ಣ ಖಾಲಿ ಮಾಡಿ ಹಾಕಿಬಿಡ್ತಿದ್ವಿ. ಅಂತಹ ಒಂದು ದೊಡ್ಡ ಪರ್ವತ ಮೇರು ಪರ್ವತ. ಆ ಮೇರು ಪರ್ವತದಲ್ಲಿ ಒಂದು ಭಾಗವನ್ನ ದೇವತೆಗಳ ಮೂಲಕ ಅದನ್ನ ತರಿಸಿ ಹಿಮಾಚಲದಲ್ಲಿ ತಾವು ದೊಡ್ಡ ಯಾಗವನ್ನ ದೇವರು ಮಾಡಿದ್ದ ಅಂತೆ. ಮಾಡಿ ಆ ಏನು ಹಿಮ ಇದೆ ಅಂದರೆ ಆ ಬಂಗಾರದ ಪಾತ್ರೆಗಳು ಎಲ್ಲವೂ ಏನಿದೆ ಅದನ್ನವನ್ನು ಅಲ್ಲೇ ಬಿಟ್ಟಿದ್ದ ಅಂತೆ. ಅಲ್ಲೇ ಬಿಟ್ಟು ತಾನು ಹೊರಟು ಹೋಗಿದ್ದ. ಅದೇ ಸಮಯದಲ್ಲೇ ಅದರ ನಂತರದಲ್ಲಿ ರುದ್ರದೇವರು, ಗರುಡದೇವರು, ಹಾಗೆ ಮರುತ್ತನ್ನುವಂತಹ ಒಬ್ಬ ರಾಜ, ಹಾಗೆ ವೃಷಪರ್ವ ಅಂತ ಅವನು ದಾನವೇಂದ್ರ, ಒಬ್ಬ ದೈತ್ಯೇಂದ್ರ, ಅವರೆಲ್ಲರೂ ಕೂಡ ಯಾಗವನ್ನು ಅಲ್ಲೇ ಮಾಡಿದರಂತೆ. ಆ ಯಾಗವನ್ನು ಮಾಡಿದಾಗ ಅಲ್ಲಿ ಏನು ಹಣ ಉಳಿತಿದೆ ಎಲ್ಲ ಆದ ಮೇಲಿಂದ ಹಣ ಉಳಿಯುತ್ತೆ. ಆ ಹಣವನ್ನೆಲ್ಲವನ್ನು ಕೂಡ ಅಲ್ಲೇ ಬಿಟ್ಟು ಹೋದರಂತೆ. ಅವತ್ತಿನ ಬ್ರಾಹ್ಮಣರೂ ತಗೊಳ್ಳಿಲ್ಲ ಅದನ್ನ, ಹಾಗೆ ರಾಜನೂ ತಗೊಂಡು ಹೋಗಲಿಲ್ಲ. ಯಾಕೆ ಅಂದರೆ ಯಜ್ಞೋಚ್ಚಿಷ್ಟವಾದದ್ದು ಅದು ನಮ್ಮದಲ್ಲ. ಯಜ್ಞದಲ್ಲಿ ಯಾವುದು ಉಳಿಯುತ್ತೋ ಅದನ್ನು ಯಾರೂ ಕೂಡ ತಗೊಳ್ಬಾರದಂತೆ. ಯಾಕೆ ಅಂದರೆ ಉಚ್ಚಿಷ್ಟೋ ವೈ ರುದ್ರಃ ಅಂತ ಒಂದು ಶ್ರುತಿ. ಉಚ್ಚಿಷ್ಟಕ್ಕೆ ಅಂದರೆ ಯಜ್ಞದಲ್ಲಿ ಉಳಿದ ಭಾಗ ಏನಿದೆ ಅದೆಲ್ಲದಕ್ಕೂ ಕೂಡ ನಿಯಾಮಕ ರುದ್ರದೇವರು. ರುದ್ರದೇವರಿಗೆ ಸೇರಿದ್ದು ಅದನ್ನು ನಾವು ತಗೊಳ್ಳಿಕ್ಕಿಲ್ಲ. ಎಲ್ಲಾದರೂ ಕೂಡ ರುದ್ರದೇವರ ದೇವಸ್ಥಾನ ಇದೆ ಅಂತಂದರೆ ಅಲ್ಲಿ ಕೊಡಬೇಕು ಅಷ್ಟೇ. ಅದನ್ನು ನಾವು ತಗೊಳ್ಳೋದಾಗಲಿ ಮಾಡಬಾರದು. ಮನೆಯಲ್ಲಿ ಏನಾದರೂ ಒಂದು ಯಾಗವನ್ನು ಮಾಡಿಸ್ತೇವೆ ಅಂತ ಆದರೆ, ಒಂದು ಹೋಮ ಹವನ ಮಾಡಿದ್ದೇವೆ ಅಂತಂದರೆ ಅದರಲ್ಲಿ ಉಳಿದದ್ದೇನಿದೆ ಬ್ರಾಹ್ಮಣರಿಗೆ ಕೊಟ್ಟಿದ್ದೇವೆ, ನಾವು ತಗೊಳ್ಳೋದನ್ನು ತಗೊಂಡೋದಾಯಿತು. ಅದಾದ ಮೇಲಿಂದ ಏನು ಉಳಿದ ಭಾಗ ಇದೆ ಅದನ್ನು ಒಂದು ರುದ್ರದೇವರ ಸ್ಥಾನಕ್ಕೆ ಅದನ್ನು ಕೊಟ್ಟು ಬಿಡಬೇಕಂತೆ, ನಾವು ತಗೊಳ್ಳೋದಲ್ಲ. ಹೀಗಾಗಿ ಇವರು ಯಾರೂ ಕೂಡ ಸಾಕ್ಷಾತ್ ಭಗವಂತ ಅವನಾಗಲಿ ರುದ್ರಾದಿ ಸಾಕ್ಷಾತ್ ರುದ್ರನೇ ಯಾರೂ ಕೂಡ ತಾವು ಹೋಮವನ್ನು ಮಾಡಿ ಉಳಿದದ್ದು ಏನಿದೆ ಹೋಮದ್ರವ್ಯ ಅದನ್ನು ಅಲ್ಲೇ ಬಿಟ್ಟು ಹೋಗಿದ್ದರಂತೆ. ಹೀಗಾಗಿ ಅದೇನಾಗಿದೆ, ಬಹಳಷ್ಟು ಸಂಪತ್ತಿದೆ. ಎಷ್ಟು ಸಂಪತ್ತಿದೆ ಅಂತ ಹೇಳಿ ಸಾಧ್ಯ ಆಗಿಲ್ಲ. ದೊಡ್ಡ ಪರ್ವತದಷ್ಟೇ, ಎಷ್ಟೋ ಪರ್ವತದಷ್ಟು ಇದೆಯಂತೆ.
ಅದನ್ನು ವೇದವ್ಯಾಸ ದೇವರು ಹೇಳ್ತಾರೆ, ಹೇಗೆ ಅವ್ರು ಮಾಡಿದ್ದೆಲ್ಲವೂ ಇದೆ, ಅದನ್ನ ನಾವು ತಗೊಂಡು ಬರೋಣ, ನೀವು ಬನ್ನಿ ಅಂತ ಕರೀತಾರಂತೆ. ಆಗ ಆಯಿತು ಅಂಥೇಳಿ ಇವರೆಲ್ಲರೂ ಕೂಡ ಏನು ಮಾಡ್ತಾರೆ, ಭೀಮ, ಅರ್ಜುನ, ನಕುಲ, ಸಹದೇವ, ಧೃಷ್ಟದ್ಯುಮ್ನ ಎಲ್ಲರೂ ಸೇರಿ ಅಲ್ಲಿ ಹಿಮಾಚಲ ಪರ್ವತಕ್ಕೆ ಹೋಗಿ ಅಲ್ಲಿಂದ ತಗೊಂಡು ಬರ್ತಾರಂತೆ. ತಗೊಂಡು ಬರ್ತಾ ಇರಬೇಕಾದ್ರೆ ಎಷ್ಟು ಅದಕ್ಕೆ ಬೇಕಲ್ಲ, ಹಸ್ತಿ ಆನೆಗಳು ಬೇಕು. ಹಾಗೆ ಅದನ್ನು ಸಾಮಾನ್ಯವಾಗಿ ತೊಗೊಂಬರೋದು ಕಷ್ಟ. ಅದು ಎಷ್ಟು ತಗೊಂಬಂದರು ಅಂದರೆ ಅದಕ್ಕೆ ಆಚಾರ್ಯರು ಬಿಡಿಸ್ತಾರೆ, ಧನಂ ಕೃಷ್ಣ ಸಮಾದಾಯ ಸಮಂತಾತ್ ಶತಯೋಜನಂ ದದೌ ತೇಷಾಂ ತೇಪಿ ಚೋಹು ಹಸ್ತಿಷ್ಟ್ರ ಅಶ್ವನರಾದಿಭಿ. ಎಷ್ಟು ತಗೊಂಬಂದಿದ್ದಾರೆ ಅಂದರೆ ಧನ ಅಲ್ಲಿಂದ ಎಷ್ಟು ತಗೊಂಬಂದಿದ್ದಾರೆ ಅಂದರೆ 100 ಯೋಜನ ವಿಸ್ತೀರ್ಣವಾಗಿರುವಂತಹದ್ದು ಹಣ, ಅಷ್ಟು ದ್ರವ್ಯ ಇತ್ತು. 1 ಯೋಜನ ಅಂತಂದರೆ 12 ಕಿಲೋಮೀಟರ್ ಆಗ್ತದೆ ಕನಿಷ್ಠ ಪಕ್ಷ. ಅಂತಹದ್ದು 100 ಯೋಜನದಷ್ಟು ಆ ಹಣ, ಅಷ್ಟು ದ್ರವ್ಯ ಇತ್ತು. ಆ ದ್ರವ್ಯವನ್ನ ತಾವು ಸ್ವೀಕಾರ ಮಾಡಿದ್ದಾರಂತೆ. ಅಂದರೆ ಇಲ್ಲಿಂದ ನಮ್ಮ ಭಾರತ ದೇಶದಿಂದ ಲಂಕಾಕ್ಕೆ ಹನುಮಂತ ಹಾರಿದ. ಹನುಮಂತ ಹಾರಬೇಕಾದ್ರೆ ಎಷ್ಟು ಉದ್ದ ಇತ್ತು ನೋಡಿ, ಆ ಜಾಗ ಎಷ್ಟು ಉದ್ದ ಇತ್ತು ಅಷ್ಟು ಹಣ ಇತ್ತು. ಆ ಹಣವನ್ನೆಲ್ಲವನ್ನು ಕೂಡ ಅವರು ಸ್ವೀಕಾರ ಮಾಡಿದಾರಂತೆ. ಸ್ವೀಕಾರ ಮಾಡಿ ಅದನ್ನ ಅನೇಕ ಎಷ್ಟೋ ಸಾವಿರಾರು ಲಕ್ಷಗಟ್ಟಲೆ ಆನೆಗಳು, ಕುದುರೆಗಳು, ಉಷ್ಟ್ರ, ಒಂಟೆ, ಹಾಗೆ ಮನುಷ್ಯರು ಎಲ್ಲರ ಮೂಲಕ ಅದನ್ನ ತರಿಸಿದ್ದಾರಂತೆ. ತರಿಸಿ ಅದರ ಮೂಲಕವಾಗಿ ತಾವು ಯಜ್ಞವನ್ನು ಮಾಡಬೇಕು ಅಂತ ಆರಂಭ ಮಾಡ್ತಾ ಇದ್ದಾರೆ. ಇದನ್ನು ಭಾರತದಲ್ಲಿ ಹೇಳ್ತಾರೆ. ಎಷ್ಟಿತ್ತು ಆ ಆನೆಗಳು, ಕುದುರೆಗಳು ಎಷ್ಟಿತ್ತು ಅನ್ನೋದನ್ನ ಹೇಳ್ತಾರೆ. ಷಷ್ಟಿರುಷ್ಟ್ರ ಸಹಸ್ರಾಣಿ ಶತಾನಿ ದ್ವಿಗುಣಾಹಯಾಹ ವಾರಣಾಶ್ಚ ಮಹಾರಾಜ ಸಹಸ್ರ ಶತ ಸಂಹಿತಾಹ. ಷಷ್ಟಿರುಷ್ಟ್ರ ಸಹಸ್ರಾಣಿ 60,000 ಒಂಟೆಗಳಿತ್ತಂತೆ. ಅದರ 100 ಪಟ್ಟು ಹೆಚ್ಚು ಕುದುರೆಗಳು. ಹಾಗೆ ಆನೆಗಳಾಗಬೇಕಾದರೆ ಇದರ 1000 ಪಟ್ಟು, ಇದರ 1000ದಷ್ಟು ಸಂಖ್ಯೆ ಆದರೆ ಎಷ್ಟಾಗಬೇಕು ಅಷ್ಟು ಆನೆಗಳ ಸಂಖ್ಯೆ. ಹಾಗೆ ಅಲ್ಲೇ ರಥಗಳು, ಅದರಂತೆ ಸೈನಿಕರು ಎಷ್ಟು ಜನ ಇದ್ದರು ಅಂತ ಅನ್ನೋದಕ್ಕೆ ಲೆಕ್ಕವೇ ಸಿಕ್ಕಿಲ್ಲ. ಅಷ್ಟು ಜನರುಗಳ ಮೂಲಕ ತಾನು ಆ ಸಂಪತ್ತನ್ನ ತರಿಸ್ತಾ ಇದ್ದಾನೆ. ಅವರೆಲ್ಲರೂ ಕೂಡ ಅದನ್ನ ಸ್ವೀಕಾರ ಮಾಡಿ ತಗೊಂಬಂದು ಆರಂಭ ಮಾಡ್ತಾ ಇದ್ದಾರೆ. ಹೀಗೆ ಆರಂಭವನ್ನು ಮಾಡ್ತಾ ಇದ್ದರೆ ಅಲ್ಲಿ ಹೇಗೆ ಆರಂಭ ಮಾಡಿದರು, ಅದಕ್ಕೆ ಯಜಮಾನಿ ಯಾರು, ಹಾಗೆ ಅದಕ್ಕೆ ಪುರೋಹಿತರು ಯಾರು, ಅದೆಲ್ಲವನ್ನು ಕೂಡ ಆಚಾರ್ಯರು ಬಿಡಿಸ್ತಾ ಇದ್ದಾರೆ. ಅದಕ್ಕೆ ಯಜಮಾನರು ಯಾರು ಅಂದರೆ ಸಾಕ್ಷಾತ್ ಪಂಚಪಾಂಡವರೇ. ಭೀಮ ಹಾಗೂ ಧರ್ಮರಾಜ, ನಕುಲ, ಸಹದೇವ, ಅರ್ಜುನ ಇವರೇನು ಈ 5 ಜನ ಏನಿದ್ದಾರೆ, ಈ 5 ಜನರೇನೇ ಈ ಇದಕ್ಕೆ ಯಾಜಮಾನ್ಯವನ್ನ ವಹಿಸಿದಾರಂತೆ. ಹಾಗೆ ಇದಕ್ಕೆ ಪುರೋಹಿತರಾಗಿ ಬಂದವರು ಯಾವುದೋ ಸಾಮಾನ್ಯ ಋಷಿಗಳಲ್ಲ, ಸಾಕ್ಷಾತ್ ವೇದವ್ಯಾಸ ದೇವರೇನೆ ತಾವು ಪೌರೋಹಿತ್ಯವನ್ನ ವಹಿಸಿದಾರಂತೆ. ಅದರಂತೆ ಬ್ರಹ್ಮಶ್ರೇಷ್ಠರು ಅಂದರೆ ಬ್ರಹ್ಮಜ್ಞಾನಿಗಳಾಗಿರಂತಹ ಋಷಿಗಳೇನಿದ್ದಾರೆ ಆ ಎಲ್ಲಾ ಋಷಿಗಳು ಕೂಡ ಇದಕ್ಕೆ ತಾವು ಅಲ್ಲಿ ಸಹಕಾರಿಯಾಗಿ ಅಂದರೆ ಪೌರೋಹಿತ್ಯವನ್ನ ಅವರು ತಾವು ಮಾಡ್ತಾ ಇದ್ದಾರೆ. ಹೀಗೆ ಆ ಯಜ್ಞವು ಪ್ರಾರಂಭ ಆಗ್ತಾ ಇದೆ. ಆ ಸಮಯದಲ್ಲಿ ಕೃಷ್ಣ ಅವನು ಬರ್ತಾ ಇದ್ದಾನೆ. ದ್ವಾರಕಾಪಟ್ಟಣದಿಂದ ಅವನು ತಾನು ಬರ್ತಾ ಇದ್ದಾನೆ. ಬರ್ತಾ ಇರಬೇಕಾದ್ರೆ ಈ ಕಡೆ ಏನಾಯಿತು ಅಂದರೆ ಅಲ್ಲಿ ಈಕಿ ದ್ರೋಣ್ಯಸ್ತ್ರ ಸೂಜಿತಂ ಬಾಲಂ ದೃಷ್ಟ್ವಾ ಕುಂತ್ಯಾದಿಕಾ ಸ್ತ್ರೀಯ. ಆ ಸಮಯದಲ್ಲಿ ಉತ್ತರೆ ಅಂದರೆ ಅಭಿಮನ್ಯುವಿನ ಹೆಂಡತಿ ಏನು ಮಾಡ್ತಾ ಇದ್ದಾಳೆ, ಮಗುವನ್ನು ಹೆತ್ತಿದಾಳಂತೆ. ಮಗುವನ್ನು ಹೆತ್ತಿದಾಳೆ. ಅದರ ಮಗು ಸತ್ತ ಮಗು, ಹುಟ್ಟುತ್ತಾನೆ ಸತ್ತು ಹೋಗಿದೆ. ಬಹಳ ದುಃಖಪಟ್ಟರಂತೆ. ಪಾಂಡವರ ಒಂದು ಕುಡಿ ಅದು ಒಂದೇ ಇರುವಂತಹದ್ದು, ಉಳಿದಿದ್ದೆಲ್ಲವೂ ಕೂಡ ನಾಶ ಆಗಿ ಹೋಗಿದೆ. ಆದ್ದರಿಂದ ಎಲ್ಲರೂ ಕೂಡ ದುಃಖ ತಪ್ತರಾದರು. ಪಾಂಡವರು, ಹಾಗೆ ಕುಂತಿದೇವಿ, ದ್ರೌಪದಿ, ಹಾಗೆ ಉತ್ತರೆ ಎಲ್ಲರೂ ಕೂಡ ಜೋರಾಗಿ ಅಳ್ತಾ ಇದ್ದಾರಂತೆ. ಅದೇ ಸಮಯಕ್ಕೆ ಕೃಷ್ಣನು ಕೂಡ ತಾನು ಹಸ್ತಿನಾವತಿ ಪಟ್ಟಣಕ್ಕೆ ಬಂದ. ಹಸ್ತಿನಾವತಿ ಪಟ್ಟಣಕ್ಕೆ ಬಂದ. ರೋದನ ಜೋರೇ ನಡೀತಾ ಇದೆ. ಅವಾಗ ಎಲ್ಲರೂ ಕೂಡ ಕೃಷ್ಣನಿಗೆ ಎಲ್ಲರೂ ಶರಣಾದರಂತೆ. ಕೃಷ್ಣ, ನೀನೇ ಪಾರು ಮಾಡಬೇಕು. ನಮಗೆ ಬಂದಂತಹ ಆಪತ್ತಿನ ಸಮಯದಲ್ಲಿ ನೀನೇ ಅದನ್ನು ಪರಿಹಾರ ಮಾಡಿದೀಯಾ. ನೀನೇ ಪರಿಹಾರ ಮಾಡಿ ನಮಗೆ ರಾಜ್ಯವನ್ನು ನೀನೇ ಕೊಟ್ಟಿ. ಆದ್ದರಿಂದ ಈ ದೊಡ್ಡ ಆಪತ್ತು ಬಂದಿದೆ.
ನಮ್ಮ ವಂಶವೇ ನಿಂತು ಹೋಗುವಂತಹ ಒಂದು ದೊಡ್ಡ ಆಪತ್ತು, ಇಂತಹ ಸಮಯದಲ್ಲಿ ನೀನು ಬರಬೇಕು ಅಂತ ಕೃಷ್ಣನನ್ನ ಗೋಗರೆದಾಗ ಕೃಷ್ಣ ತಾನು ಬರ್ತಾನಂತೆ. ಕೃಷ್ಣ ಬಂದು ನೋಡ್ತಾನೆ, ಸತ್ತು ಹೋಗಿದೆ ಮಗು. ಸತ್ತು ಹೋಗ ಮಗುವನ್ನ ತಾನು ಬದುಕಿಸಬೇಕು ಅಂತ ತಾನು ಯೋಚನೆ ಮಾಡಿದ. ಯೋಚನೆ ಮಾಡಿ ತಾನವಾಗ ಪ್ರತಿಜ್ಞೆ ಮಾಡಿದಂತೆ. ಆ ಪ್ರತಿಜ್ಞೆಯನ್ನು ಮಾಡಿದ್ದು ನಾವು ನೋಡಿದರೆ ನಮಗೆ ಆಶ್ಚರ್ಯ ಆಗ್ತದೆ. ತಾನು ಹೇಳ್ತಾನೆ, ನೋಕ್ತ ಪೂರ್ವಂ ಮಯಾ ಮಿಥ್ಯಾ ಸ್ವೈರೇಶ್ವಪಿ ಕದಾಚನ ನ ಚ ಯುದ್ಧಾತ್ ಪರಾವೃತ್ತಃ ತಥಾ ಸಂಜೀವತಾಮಯಂ. ಇವನು ಬದುಕಬೇಕು. ನನ್ನ ಇಡೀ ಜೀವನದಲ್ಲಿ ನಾನೇನಾದರೂ ಕೂಡ ಸುಳ್ಳನ್ನ ಮಾತಾಡಿಲ್ಲ ಅಂತ ಆದರೆ ಈ ನನ್ನ ಮಗು ಏನಿದಾನೆ, ಈ ಉತ್ತರೆಯ ಮಗು ಅದು ಬದುಕಲಿ ಅಂತ ತಾನು ಹೇಳ್ತಾನೆ. ಆವಾಗ ಬದುಕ್ತಂತೆ. ಹೀಗೆ ಹೇಳಿದ ಕೂಡಲೇ ನಾನು ಯಾವತ್ತೂ ಕೂಡ ನನ್ನ ಇಡೀ ಜೀವನದಲ್ಲಿ ನಾನು ಜಾರತನವನ್ನು ಮಾಡಲಿಲ್ಲ, ಹಾಗೆ ಚೋರತನವನ್ನು ಮಾಡಲಿಲ್ಲ ಅಂತ ಆದರೆ ಇದು ಸತ್ಯನೇ ಆಗಿದ್ದರೆ ಆ ಸತ್ಯ ಪ್ರಭಾವದಿಂದ ಈ ನನ್ನ ಮಗು ಬದುಕಲಿ ಅಂತ ಕೃಷ್ಣ ಹೇಳಿದ ಕೂಡಲೇನೆ ಬದುಕೇ ಬಿಡ್ತಂತೆ. ಆವಾಗ ಎಲ್ಲರೂ ಕೂಡ ಆಶ್ಚರ್ಯ ಆಯ್ತಂತೆ. ಕೃಷ್ಣ ಈ ರೀತಿ ಹೇಳಿದ ಕೂಡಲೇ ಇದು ಬದುಕಿ ಬಿಟ್ಟಿದೆ. ಅವಾಗ ಎಲ್ಲ ಕಡೆ ಗುಸು ಮಾತಾಡ್ತಾ ಇದ್ದಾರಂತೆ. ಅಲ್ಲ, ಕೃಷ್ಣ ಹುಟ್ಟಿದಾರಭ್ಯ ಅವನು ತಾನೇನು ಮಾಡ್ತಾನೆ, ಅಲ್ಲೇ ನಂದು ಗೋಕುಲದಲ್ಲಿ ಆಗಬೇಕಾದರೆ ತಾನು ಎಲ್ಲರ ಮನೆಗಳಲ್ಲಿ ಗೋಪಿಕಾ ಸ್ತ್ರೀಯರ ಮನೆಯಲ್ಲಿ ತಾನು ಬೆಣ್ಣೆಯನ್ನು ಕದ್ದ, ಹಾಲನ್ನು ಕದ್ದ, ಎಲ್ಲವನ್ನೂ ಕದ್ದಿದ್ದಾನೆ. ಹಾಗೆ ಜಾರತನವೂ ಕೂಡ ಅವನಲ್ಲಿ ಪ್ರಸಿದ್ಧ. ಯಾವ ಗೋಪಿಕಾ ಸ್ತ್ರೀಯರನ್ನು ಬಿಡಲಿಲ್ಲ, ಎಲ್ಲ ಗೋಪಿಕಾ ಸ್ತ್ರೀಯರನ್ನು ಕೂಡ ತಾನು ತಗೊಂಡಿದ್ದಾನೆ. ಇಂತಹ ಜಾರತನ ಎಲ್ಲವೂ ಕೂಡ ಇದೆ, ನಾವು ಕಂಡಿದ್ದೇವೆ. ಅಂತಹದ್ದು ಹೆಂಗೆ ಬದುಕಿದ ಅವನು? ಇವನ ಮಾತು ಹೆಂಗೆ ಸತ್ಯ ಆಯಿತು? ಸುಳ್ಳು ಮಾತಾಡಿಕೊಂಡೇ ಬೆಳೆದಿದ್ದಾನೆ ಕೃಷ್ಣ, ಹೆಂಗೆ ಸತ್ಯ ಆಯಿತು ಅಂತ ಎಲ್ಲರಿಗೂ ಕೂಡ ಆಶ್ಚರ್ಯ ಆಯ್ತಂತ ಒಮ್ಮೆ. ಆಗ ಕೃಷ್ಣನೇ ಅದಕ್ಕೆ ತಾನೇ ವಿವರಣೆ ಕೊಡ್ತಾನೆ. ನೋಡಿ, ನಾನು ವಾಸ್ತವಿಕವಾಗಿ ಜಾರತನ ಮಾಡಿದ್ದಲ್ಲ, ನನ್ನ ಜಾರತನ ನನ್ನ ಚೋರತನ ಇದು ಅಲ್ಲ ಅಂತ ನಿಮಗೆ ಇವತ್ತು ಅರಿವಾಯ್ತಾನೆ. ಯಾಕೆ? ಒಂದು ವೇಳೆ ನಾನು ನಿಜವಾಗಿಯೂ ಕಳ್ಳ ಆಗಿದ್ದರೆ, ಜಾರ ಆಗಿದ್ದರೆ ಇವತ್ತು ಬದುಕ್ತಾ ಇರಲಿಲ್ಲ. ಅದು ಬದುಕ್ತಾ ಇದೆ ಅಂತಂದರೆ ನಾನು ಅವತ್ತು ಜಾರ ಅಲ್ಲ, ಚೋರ ಅಲ್ಲ, ಅದೆಲ್ಲವೂ ಕೂಡ ನನ್ನದು. ಆದ್ದರಿಂದ ನಾನು ತಗೊಂಡಿದ್ದೇನೆ. ಎಲ್ಲ ಗೋಪಿಕಾ ಸ್ತ್ರೀಯರು ಕೂಡ ನನ್ನವರೇ. ಅವರು ಹಿಂದಿನ ಜನ್ಮದಲ್ಲಿ ತಪಸ್ಸನ್ನು ಮಾಡಿದ್ರು, ಅವರನ್ನು ಮುಟ್ಟಿದ್ದೆ. ಮತ್ತೆ ಅವರೇ ತಪಸ್ಸು ಮಾಡಿ ಅವರೇ ಕೇಳಿದ್ರು, ನಮ್ಮ ಮನೆಯಲ್ಲಿ ಬಂದು ನೀನು ತುಪ್ಪ ಬೆಣ್ಣೆ ಎಲ್ಲವನ್ನೂ ಕೂಡ ತಗೊಳ್ಬೇಕು ಅಂತ ಅವರು ತಪಸ್ಸು ಮಾಡಿದ್ದಕ್ಕೆ ನಾನು ತಗೊಂಡಿದ್ದೇನೆ. ಆದ್ದರಿಂದ ನನಗೆ ಜಾರತನ ಇಲ್ಲ, ಕಳ್ಳತನ ಇಲ್ಲ ಅಂತ ನಿಮಗೆ ಇವತ್ತಾದರೂ ಅರ್ಥ ಆಯಿತು ಅಂತ ತಾನೇ ಕೇಳ್ತಾ ಇದ್ದಾನೆ. ಹೀಗೆ ಆ ಪರೀಕ್ಷಿತ ರಾಜನನ್ನ ಬದುಕಿಸಿದ ಅಂತೆ. ಸತ್ತವನನ್ನ ಬದುಕಿಸಿ ತಾನು ಉದ್ಧಾರ ಮಾಡಿದ. ಆಗ ಎಲ್ಲರಿಗೂ ಕೂಡ ಸಂತೋಷ ಆಯಿತು. ಪಾಂಡವರಿಗೆ ಹಾಗೆ ಅಲ್ಲಿ ಧರ್ಮರಾಜನಿಗೆ ಎಲ್ಲರಿಗೂ ಬಹಳಷ್ಟು ಸಂತೋಷ ಆಗಿದೆ ಅಂತೆ. ಆ ಸಂತೋಷದಿಂದ ಎಲ್ಲರೂ ದಾನ ಮಾಡಿದ್ದಾರೆ. ಇವನಲ್ಲಿ ನಮಗೆ ಒಬ್ಬ ಮೊಮ್ಮಗ ಹುಟ್ಟಿದಾನೆ ಅಂತ ತಿಳಿದು ಎಲ್ಲರೂ ದಾನ ಮಾಡಿದಾರಂತೆ. ದದೋ ದಾನಾನಿ ಬಹುಶಃ ಧರ್ಮಪುತ್ರೋ ಯುಧಿಷ್ಠಿರ ಪೌತ್ರ ಜನ್ಮನಿ ಹೃಷ್ಟಾತ್ಮ ವಾಸುದೇವಂ ನನಾಮಚ. ಎಲ್ಲರೂ ಕೂಡ ಇವನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ನಮಗೆ ಒಬ್ಬ ಮೊಮ್ಮಗ ಮತ್ತೆ ಹುಟ್ಟಿದ, ಅವನು ಸತ್ತವನು ಮತ್ತೆ ಬದುಕಿದ. ಯಾರಿಗೆ ತಾನೇ ಸಂತೋಷ ಆಗಲಿಕ್ಕಿಲ್ಲ ರೀ. ಹೋದವನು, ಕೈ ಬಿಟ್ಟು ಹೋದವನು ಪುನಃ ಮತ್ತೆ ಬರ್ತಾನೆ ಅಂತಂದ್ರೆ ನಮ್ಗೆ ಎಷ್ಟು ಖುಷಿ, ಆ ಆನಂದ ಎಷ್ಟಾಗಿರ್ತದೆ, ಅದಕ್ಕೆ ಪಾರವೇ ಇಲ್ಲ. ಅಂತಹ ಆನಂದ ಆದಾಗ ಆ ವ್ಯಕ್ತಿಯನ್ನು, ಬದುಕಿಸಿದ ವ್ಯಕ್ತಿಯನ್ನು ಬಿಡ್ತೇವಾ? ಹಾಗಾಗಿ ಕೃಷ್ಣನನ್ನ ಯಾರು ಕೂಡ ಬಿಡ್ತಾ ಇಲ್ಲ ಅಂತೆ. ಕುಂತಿ ಕೃಷ್ಣ ಸುಭದ್ರಾಭಿ ವೈರಾಟ್ಯ ನ್ಯಾಭಿರೇವ ಚ ಪಾಂಡವೇ ಪುರುಷೈಷ್ಟಾನ್ಯೇಹಿ ಸಂಸ್ಕೃತ ಪ್ರಣತೋ ಹರಿಹಿ. ಎಲ್ಲರೂ ಕೂಡ ಕೃಷ್ಣ ಕೃಷ್ಣ ಅಂತ ಕೃಷ್ಣನನ್ನು ಎಲ್ಲರೂ ಹೊಗಳ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ ಕೃಷ್ಣನನ್ನು ಹೊಗಳ್ತಾ ಇದ್ದಾರೆ. ಹೀಗೆ ಆ ಕೃಷ್ಣ ಬಂದಾದ ಮೇಲಿಂದ ಅಶ್ವಮೇಧ ಯಾಗ ಆರಂಭ ಆಗ್ತಾ ಇದೆ. ಅಶ್ವಮೇಧ ಯಾಗ ಆರಂಭ ಆಗ್ತಾ ಇರಬೇಕಾದರೆ ಕೃಷ್ಣನೇ ತಾನೇ ಅವನು ಕೂಡ ಬಂದ ಅಂತೆ ಆ ಅಶ್ವಮೇಧ ಯಾಗವನ್ನ ಆರಂಭ ಮಾಡೋದಕ್ಕೆ. ಅಲ್ಲಿ ಹೇಗೆ ಅದನ್ನ ಅಲ್ಲಿರುವಂತಹ ಶಾಲೆ ಅಂದರೆ ಅದಕ್ಕೆ ಒಂದು ಹೋಮ ಮಾಡಬೇಕು ಅಂತಂದರೆ ಅದಕ್ಕೊಂದು ಜಾಗವನ್ನು ನಿರ್ಮಾಣ ಮಾಡಬೇಕು. ಒಂದು ಪ್ರತ್ಯೇಕವಾಗಿರುವಂತಹ ಯಜ್ಞಶಾಲಾ ಅಂತ ಅನ್ನೋದನ್ನು ನಿರ್ಮಾಣ ಮಾಡಬೇಕು. ಹಾಗಾದರೆ ಅಲ್ಲಿಯೂ ಕೂಡ ಯಜ್ಞಶಾಲೆಯನ್ನು ನಿರ್ಮಾಣ ಮಾಡಿದ್ರಂತೆ. ಅಲ್ಲಿಯೂ ಕೂಡ ಪಾತ್ರೆಗಳು ಬೇಕು. ಆ ಪಾತ್ರೆಗಳನ್ನು ನಿರ್ಮಾಣ ಮಾಡಿದ್ರು. ಅದೆಲ್ಲವೂ ಕೂಡ ಎಂತಹದ್ದು ಅಂದರೆ ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಸಾಧನಾನಿತು ಸರ್ವಾಣಿ ಶಾಲಾಂಚೈವ ಹಿರಣ್ಮಯೀಂ ಪವಮಾನ ಸುತಶ್ಚಕ್ರೆ ಕೃಷ್ಣದ್ವೈಪಾಯ ನೇರಿತಃ.
ಆ ವೇದವ್ಯಾಸ ದೇವರ ಅನುಗ್ರಹಕ್ಕೆ ಒಳಗಾದ ಭೀಮ ತಾನೇನು ಮಾಡ್ತಾನೆ, ಈ ಎಲ್ಲ ನಿಮಗೆ ಪೌರೋಹಿತ್ಯಕ್ಕೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳು, ನೀವೇನೇನು ತಗೊಳ್ತಾರಲ್ಲ ಸಾಮಗ್ರಿಗಳು ಎಲ್ಲವೂ ಕೂಡ ಬಂಗಾರದ್ದಂತೆ. ಮತ್ತದರಂತೆ ಆ ಯಜ್ಞಶಾಲೆ ಏನಿದೆ ಅದು ಕೂಡ ಬಂಗಾರ, ಯಜ್ಞಶಾಲೆ ಬಂಗಾರ, ಅಲ್ಲಿರುವಂತಹ ಸಾಧನವು ಅದು ಕೂಡ ಬಂಗಾರ. ಬಂಗಾರ ಅಲ್ಲದೆ ಇರುವಂತಹದ್ದು ಒಂದು ಕಬ್ಬಿಣದ್ದೋ ಅಥವಾ ತಾಮ್ರದ್ದೋ ಯಾವುದೂ ಇಲ್ಲ ಅಂತೆ, ಎಲ್ಲವೂ ಕೂಡ ಬಂಗಾರ ವಜ್ರ. ನೀವೆಲ್ಲಿ ನೋಡ್ತೀರ ಅಲ್ಲಿ ಕೇವಲ ಅಂತಹದ್ದೇ. ಯಾಕೆ ಹೀಗಾಯಿತು ಅಂದರೆ ಅದು ಕೃಷ್ಣಾನುಗ್ರಹದ ಪ್ರಭಾವ. ವೇದವ್ಯಾಸ ದೇವರು ಕೃಷ್ಣನ ಅನುಗ್ರಹದಿಂದಾಗಿ ಇಂತಹ ಸಂಪತ್ತು ಇಂತಹ ವೈಭವ ಅವರಿಗೆ ಬಂತಂತೆ. ಹೀಗೆ ಬಂದಾದ ಮೇಲಿಂದ ಅದರಲ್ಲಿ ತಾವು ಅಶ್ವಮೇಧ ಯಾಗವನ್ನು ಮಾಡಬೇಕು. ಅಶ್ವಮೇಧ ಯಾಗವನ್ನು ಮಾಡೋದಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಆಗ ಅಲ್ಲಿ ಒಂದು ನಿಯಮ, ಅಶ್ವಮೇಧ ಯಾಗವನ್ನು ಮಾಡುವ ಸಮಯದಲ್ಲಿ ಒಂದು ನಿಯಮವನ್ನು ಮಾಡ್ತಾರೆ. ಏನು ಅಂದರೆ, ಯಾವ ಅಶ್ವ, ಒಂದು ಕುದುರೆ, ಆ ಕುದುರೆಯ ಮೇಧಸ್ಸು ಅಂತ ಇರುತ್ತದೆ. ಮಿದುಳಲ್ಲಿ ಒಂದು ಮೇಧಸ್ಸು ಅಂತ ಅನ್ನುವಂತಹ ಒಂದು ಭಾಗ, ಆ ಭಾಗವನ್ನು ತೆಗೆದು ಅದನ್ನು ಹೋಮಿಸಬೇಕು. ಅದನ್ನು ಅಂದರೆ ಹಿಂದಿನ ದಿವಸ ಅದನ್ನು ಸಂಹಾರ ಮಾಡಬೇಕಂತೆ. ಅದನ್ನು ಸಂಹಾರ ಮಾಡಿ ಅದರಲ್ಲಿರುವಂತಹ ಮೇಧಸ್ಸೇನಿದೆ ಅಂದರೆ ಆ ಮಿದುಳಿನ ಭಾಗ ಏನಿದೆ ಅದನ್ನು ಅಗ್ನಿಯಲ್ಲಿ ಹಾಕಬೇಕು. ಇದನ್ನ ಅಶ್ವಮೇಧ ಯಾಗ ಅಂತ ಇದಕ್ಕೆ ಹೇಳ್ತಾರೆ. ಇದೇ ಪ್ರಧಾನ ಅದರಲ್ಲಿ. ಅದು ಹಿಂದಿನ ಕಾಲದಲ್ಲಿತ್ತು. ಇವತ್ತು ಹಿಂದಿನ ಕಾಲದಲ್ಲಿ ಮಾಡಿದ್ದಾರೆ ಅಂದ ಕ್ಷಣಕ್ಕೆ ಇವತ್ತೆಲ್ಲ ನಾವು ಮಾಂಸ ಭೋಜನವನ್ನು ಮಾಡುತ್ತೇವೆ, ಪಾಂಡವರು ಕೂಡ ಮಾಡಿದ್ದಾರೆ ಅಂತ ಇದು ಸರಿಯಲ್ಲ. ಎಲ್ಲವೂ ಕೂಡ ಕಾಲ ದೇಶಕ್ಕೆ ಅನುಗುಣವಾಗಿ ಧರ್ಮಗಳು ವ್ಯತ್ಯಾಸ ಆಗ್ತದೆ. ಅದು ದ್ವಾಪರ ಯುಗ ಆದ್ದರಿಂದ ಆ ದ್ವಾಪರ ಯುಗದಲ್ಲಿ ಅಶ್ವಮೇಧ ಯಾಗವನ್ನು ಮಾಡಬಹುದು. ಅಂದರೆ ಅವತ್ತು ಪಶು ಹಿಂಸೆಯನ್ನು ಮಾಡಿಕೊಂಡು ಯಾಗವನ್ನು ಮಾಡಬಹುದಿತ್ತಂತೆ ಅವತ್ತಿನ ಕಾಲದಲ್ಲಿ. ಆದರೆ ಇವತ್ತಾಗಬೇಕಾದರೆ ಅದು ದೋಷ. ಯಾಕೆ ಅಂದರೆ ಇವತ್ತಿನ ಜನರ ಪ್ರಭಾವ, ಇವತ್ತವರ ಬುದ್ಧಿ, ಅವರ ಚರ್ಯೆ, ನಮ್ಮ ಎಲ್ಲರ ಚರ್ಯೆ ಏನಿದೆ ಅದು ಬಹಳ ಮಂದವಾಗಿದೆ. ಆದ್ದರಿಂದ ಇದೆಲ್ಲವನ್ನು ಕೂಡ ನಿಷೇಧ ಮಾಡಿದ್ದಾರೆ. ಅಶ್ವಮೇಧ ಯಾಗಾದಿಗಳನ್ನು ನಾವು ಮಾಡಬಾರದು ಅಂತ ಹೇಳ್ತಾರೆ. ಹೀಗಾಗಿ ಅಶ್ವಮೇಧ ಯಾಗವನ್ನ ಅವತ್ತಿನ ಕಾಲದಲ್ಲಿ ದ್ವಾಪರ ಯುಗದಲ್ಲಿ ಮಾತ್ರ ಅದನ್ನು ಮಾಡ್ತಾ ಇದ್ದರು. ಅದನ್ನು ಹೇಗೆ ಮಾಡ್ತಾ ಇದ್ದರು ಅಂದರೆ, ಯಾವತ್ತು ಪ್ರಧಾನ ಹೋಮ ಇರುತ್ತೆ, ಯಾವತ್ತು ಮನೆಯಲ್ಲಿ ಹೋಮ ಇರುತ್ತೋ, ಅಶ್ವಮೇಧ ಯಾಗದ ಹೋಮ ಇರುತ್ತೋ ಅದರ ಹಿಂದಿನ ದಿವಸ ಸಂಹಾರ ಮಾಡ್ತಿದ್ದರು. ಅದಕ್ಕೂ ಕೂಡ 1 ವರ್ಷ ಮೊದಲು ಅದನ್ನ ಆ ಕುದುರೆಯನ್ನ ಎಲ್ಲ ರಾಜರ ಮನೆಗೆ ತಗೊಂಡು ಹೋಗ್ಬೇಕಂತೆ. ಎಲ್ಲರ ಸಕಲ ರಾಜರ ರಾಜ್ಯದಲ್ಲಿ ತಗೊಂಡು ಅದನ್ನ ಯಾರ ರಾಜರು ಕಟ್ಟಿ ಹಾಕ್ತಾರೋ ಅವರನ್ನು ಸೋಲಿಸಬೇಕು. ಸೋಲಿಸಿ ಅವರ ಮೂಲಕ ಕಾಣಿಕೆಯನ್ನು ಸ್ವೀಕಾರ ಮಾಡಿ ಮತ್ತೆ ಆ ಕುದುರೆಯನ್ನು ತಗೊಂಡ್ಬರ್ಬೇಕಂತೆ. ಹೀಗೆ ಮಾಡಿಕೊಂಡು 1 ವರ್ಷದ ಒಳಗಾಗಿ ಬರಬೇಕು. ಬಂದಾದ ಮೇಲಿಂದ ನಾವು ಯಾಗವನ್ನು ಮಾಡಬೇಕು ಅಂತಿದೆ. ಅದಕ್ಕಾಗಿ ಇವನು ಕೂಡ ಧರ್ಮರಾಜನು ಕೂಡ ತಾನು ಮಾಡ್ತಾ ಇದ್ದಾನೆ. ಒಂದು ದಿವಸ ಕುದುರೆಗೆ ಪೂಜಿಸಿ ಒಳ್ಳೆಯ ರೀತಿಯಿಂದ ತಾನು ಪೂಜೆಯನ್ನು ಮಾಡಿ ಅದನ್ನ ಬಿಟ್ಟಿದಾನಂತೆ. ಆ ಕುದುರೆ ಎಲ್ಲಿ ಬೇಕಾದರಲ್ಲೂ ಕೂಡ ಹೋಗಬಹುದು. ಯಾರ ಕಟ್ಟುತ್ತಾರೋ ಅವರ ಜೊತೆಗೆ ಯುದ್ಧವನ್ನು ಆಡಬೇಕು. ಅದರ ಜೊತೆಗೆ ಅರ್ಜುನನನ್ನ ತಾನು ಕಳಿಸ್ತಾ ಇದ್ದಾನಂತೆ. ತುರಂಗಂ ಕೃಷ್ಣ ಸಾರಂಗಂ ಅನುವೌರಾಜ ವಾಸವಿಹಿ. ಆ ಕೃಷ್ಣ ಸಾರಂಗದಂತೆ ಇರುವಂತಹ ಕುದುರೆಯನ್ನ ತಾನು ಬಿಟ್ಟಿದ್ದಾನೆ. ಅದನ್ನು ಪೂಜಿಸಿ 1 ವರ್ಷದ ಮೊದಲೇ ಅದನ್ನ ಬಿಟ್ಟಿದ್ದಾನಂತೆ. ಇಡೀ ದೇಶವನ್ನ ಸುತ್ತಾಡಿ ಬಾ ಅಂತ. ಅದರ ಜೊತೆಗೆ ಅರ್ಜುನನನ್ನ ತಾನು ಕಳಿಸ್ತಾ ಇದ್ದಾನೆ. ಅರ್ಜುನ ತಾನು ಹೋಗ್ತಾ ಹೋಗ್ತಾ ಅದು ಎಲ್ಲೆಲ್ಲಿ, ಅದು ಯಾವ್ಯಾವ ದೇಶಕ್ಕೆ ಹೋಗುತ್ತೋ, ಯಾವ್ಯಾವ ರಾಜ್ಯಕ್ಕೆ ಹೋಗುತ್ತೋ ಎಲ್ಲ ರಾಜ್ಯದ ಅರಸರನ್ನ ಸೋಲಿಸ್ತಾ ಬರ್ತಾ ಇದ್ದಾನಂತೆ. ಆದರೆ ಧರ್ಮರಾಜ ಹೇಳಿದ್ದ, ಎಲ್ಲಿ ನೀವು ಹೋದರೂ ಕೂಡ ಒಬ್ಬನಿಗೂ ಕೂಡ ತೊಂದರೆ ಆಗಬಾರದು, ಒಬ್ಬನ ಸಾವೂ ಕೂಡ ಆಗಬಾರದು. ಈಗಾಗಲೇ ಸಾವಾಗಿದೆ, ಆದ್ದರಿಂದ ಯಾರ ಸಂಹಾರವೂ ಆಗದಂತೆ ನೀವು ಕುದುರೆಯನ್ನು ತಗೊಂಡ್ಬರಬೇಕು, ಗೆದ್ದು ಬರಬೇಕು ಅಂತ ಹೇಳಿದ್ದ. ಆ ಕಾರಣದಿಂದ ಸಜಿತ್ವಾ ರುಂಧತ ಸರ್ವಾನ್ ನೃಪತೀನ್ ಶಸ್ತ್ರ ತೇಜಸ ಚಾರಯಾಮಾಸ ಸರ್ವೇಷು ರಾಷ್ಟ್ರೇಷು ಅಭಿಜಿತೋರಿಭಿಃ ಯುಧಿಷ್ಠಿರಾಜ್ಞೆಯಾ ತೇನ ನ ಕಶ್ಚಿನ್ನಿಹತಸ್ತದಾ ಆಹೂತಾಷ್ಟ ನೃಪಾಸ್ತೇನ ಯಜ್ಞಾರ್ಥಂ ಪ್ರಿಯತಾಖಿಲಾಃ. ಆದ್ದರಿಂದ ಯುಧಿಷ್ಠಿರ ತಾನು ಆಜ್ಞೆ ಮಾಡಿದ್ದ, ಯಾರನ್ನೂ ಸಂಹಾರ ಮಾಡಬಾರದು ಅಂತ ಹೇಳಿರೋ ಕಾರಣದಿಂದ ಅವನು ಯಾರನ್ನೂ ಸಂಹಾರ ಮಾಡ್ತಾ ಇರಲ್ಲಂತೆ. ಎಲ್ಲರನ್ನೂ ಗೆದ್ದುಕೊಂಡು ತಾನು ಬರ್ತಾ ಇದ್ದ.
ಬಂದು ಎಲ್ಲರೂ ಕೂಡ ಅಪ್ಪಣೆಯನ್ನ ಕೊಡ್ತಾ ಇದ್ದ. ನೀವೆಲ್ಲರೂ ಕೂಡ ಅಶ್ವಮೇಧ ಯಾಗದಲ್ಲಿ ನೀವು ಬರಬೇಕು ಅಂತ ಅವರಿಗೆ ಹೇಳ್ತಾ ಇದ್ದ. ಹೀಗೆ ಹೇಳಿ ತಾನು ಕೊನೆಗೆ ಮಳಲೂರ ಅನ್ನುವಂತಹ ಒಂದು ಊರಿಗೆ ಬಂದ. ಆ ಊರಲ್ಲಿ ತನ್ನ ಮಗನೇ ತಾನು ಯುದ್ಧಕ್ಕೆ ನಿಂತ ಅಂತೆ. ಆ ಕಥೆ ನಿಮ್ಮೆಲ್ಲರೂ ಕೂಡ ಗೊತ್ತಿರುವಂತಹ ಕಥೆ, ಬಭ್ರುವಾಹನನ ಕಥೆ. ಮಳಲೂರಂ ಕ್ರಮಾತ್ ಪ್ರಾಪ್ತ ತತ್ತರೇನಂ ಬಭ್ರುವಾಹನ ಅಭಯಾತ್ ಅರ್ಘ್ಯಪಾದ್ಯಾದ್ಯೈ ತಮಾಹ ವಿಜಯಸ್ಸುತಂ. ಮಳಲೂರ ಗ್ರಾಮಕ್ಕೆ ಬಂದಾಗ ಅವರ ಮಗ ಬಭ್ರುವಾಹನ ಅವನು ಯುದ್ಧವನ್ನು ಆಡಲಿಲ್ಲ ಅಂತೆ. ನಮ್ಮ ಅಪ್ಪ ಬಂದ ಅಂತೇಳಿದು ತಾನು ಅರ್ಘ್ಯ ಪಾದ್ಯ ಆಚಮನವನ್ನ ತಾನು ತಗೊಂಡು ಬಂದು ಅಪ್ಪನಿಗೆ ಗೌರವವನ್ನು ಮಾಡ್ತಾ ಇದ್ದಾನೆ. ಒಳ್ಳೆ ರೀತಿಯಿಂದ ಸ್ವಾಗತವನ್ನು ಮಾಡಿದ. ಆಗ ಇವನು ಹೇಳ್ತಾನೆ, ಅರ್ಜುನ ಧಿಕ್ಕಾರ ನಿನಗೆ, ನನ್ನ ಮಗ ಅಂತ ಅನಿಸೋದಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಅಂತ ಬೈತಾನಂತೆ. ಹಾಗೆ ಇವನಿಗೆ ಆಶ್ಚರ್ಯ, ಯಾಕೆ ಬೈತಾ ಇದ್ದಾನೆ ಇವನು ಅಂತ ನೋಡಿದಾಗ ಅವನು ಹೇಳ್ತಾನೆ, ನನ್ನ ಮಗ ಆಗಿದ್ದರೆ ಅವನು ಯುದ್ಧದಿಂದಾಗಿ ಸ್ವಾಗತಿಸ್ತಾ ಇದ್ದ, ನೀನಾದ್ರೆ ಯುದ್ಧ ಅಲ್ಲ ಯಾವುದೋ ಒಂದು ಅರ್ಘ್ಯ ಪಾದ್ಯ ಆಚಮನವನ್ನು ತಗೊಂಡ್ಬರ್ತಾ ಇದ್ದೀಯಾ, ಇದು ಅಬಲರು ಮಾಡುವಂತಹದ್ದು, ನಿನ್ನ ಕೆಲಸ ಅಲ್ಲ, ನೀನು ನಿಜವಾಗಿಯೂ ಅಬಲನೇ ಆಗಿದ್ದೀಯಾ ಅಂತ ಆಯ್ತು ಅಂತ ಬೈತಾನೆ. ಆಗ ಆಯ್ತು ಹಾಗಾದರೆ ನೋಡೋಣ ಅಂತ ಯುದ್ಧಕ್ಕೆ ಇಳಿತಾನಂತೆ. ಹೀಗೆ ಯುದ್ಧಕ್ಕೆ ಇಳಿದಾದ ಮೇಲಿಂದ ಇಬ್ಬರಲ್ಲಿಯೂ ಕೂಡ ಯುದ್ಧ ಆಗ್ತದೆ. ಯುದ್ಧ ಆದಾಗ ಇವನು ಅರ್ಜುನ ತಾನು ಸೋಲ್ತಾನಂತೆ. ಯಾಕೆಂದ್ರೆ ಮಗನ ಜೊತೆಗೆ ಯುದ್ಧವನ್ನು ಮಾಡಬೇಕಾದ್ರೆ ಅಷ್ಟು ಅಸ್ತ್ರಗಳಿಂದ, ಹಿಂದೆ 18 ದಿವಸದ ಯುದ್ಧದಲ್ಲಿ ತಾನು ಕರ್ಣನೊಂದಿಗೆ ದುಶ್ಯಾಸನನೊಂದಿಗೆ ಎಂತಹ ಬಾಣಗಳನ್ನು ಬಿಟ್ಟಿದ್ದ, ಎಷ್ಟು ವೇಗವಾದ ಬಾಣಗಳನ್ನು ಬಿಟ್ಟಿದ್ದ, ಅಂತಹ ಬಾಣಗಳನ್ನು ಬಿಡ್ಲಿಲ್ಲ ಅಂತೆ ಬಭ್ರುವಾಹನನ ಮೇಲೆ. ಸಣ್ಣ ಸಣ್ಣ ಬಾಣಗಳನ್ನು ಬಿಟ್ಟ. ಸಣ್ಣ ಮಗುವಿನೊಂದಿಗೆ ಯುದ್ಧವನ್ನಾಡಿದರೆ ಹೇಗೋ ಹಾಗೆ ತಾನು ಯುದ್ಧವನ್ನು ಆಡ್ತಾ ಇದ್ದ ಅಂತೆ. ಇದೇ ಸಮಯ ಅಂತ ತಿಳಿದು ಬಭ್ರುವಾಹನ ಅವನ ಮೇಲೆ ಬಾಣವನ್ನು ಬಿಡ್ತಾನೆ. ಅದಕ್ಕೆ ಮೂರ್ಛೆನೆ ಹೋಗ್ತಾನೆ ಅರ್ಜುನ. ಅದಕ್ಕೆ ಆಚಾರ್ಯರು ಅಲ್ಲೇ ನಿರ್ಣಯವನ್ನು ಕೊಡ್ತಾರೆ, ಯಾಕೆ ಹಾಗೆ ಮಾಡಿದ. ಅರ್ಜುನ ವಾಸ್ತವಿಕವಾಗಿ ತ್ರಿಲೋಕಾಧಿವೀರ, ಅವನ ಸಾಮರ್ಥ್ಯಲ್ಲೇ ಬಭ್ರುವಾಹನನ ಸಾಮರ್ಥ್ಯಲ್ಲೇ. ಹಾಗಿದ್ದರೂ ಕೂಡ ಅಲ್ಲಿ ಬಭ್ರುವಾಹನನ ಬಾಣಗಳಿಂದ ಅವನು ಯಾಕೆ ಮೂರ್ಛೆಗೆ ಹೋದ ಅಂದರೆ ಅದಕ್ಕೆ ಇಲ್ಲಿ ಆಚಾರ್ಯ ನಿರ್ಣಯವನ್ನು ಕೊಟ್ಟಿದ್ದಾರೆ. ಏನಂದ್ರೆ ಅವನು ಭೀಷ್ಮಾದಿಗಳನ್ನ, ಭೀಷ್ಮ, ದ್ರೋಣ ಹಾಗೆ ಕರ್ಣನನ್ನ ಸೋಲಿಸ್ತಾ ಇರಬೇಕಾದ್ರೆ ನೇರವಾಗಿ ಸೋಲಿಸ್ತಿಲ್ಲ. ಅವರನ್ನ ಹಿಂಬದಿಯಿಂದ ತಾನು ಸೋಲಿಸಿದ. ಹಿಂಬದಿಯಿಂದ ಸೋಲಿಸಿದ್ದಕ್ಕಾಗಿ ಸ್ವಲ್ಪ ಅಧರ್ಮ ಕಂಡಾಗೆ ಇತ್ತಂತೆ. ಅದೂ ಕೂಡ ನಾಶ ಆಗಬೇಕು ಅಂತ ದೇವತೆಗಳು ಯೋಚನೆ ಮಾಡಿ ಅವನಿಗೆ ಏನಾಗಬೇಕು, ಸಾವು ಬರಬೇಕು. ಆದರೆ ಸಾವು ಬರಬೇಕು ಅಂತಂದ್ರೆ ಅದು ಬೇರೆ ಶತ್ರುಗಳಿಂದ ಬಂದುಬಿಟ್ರೆ ಅವನಿಗೆ ಅಗೌರವ ಬಂದ್ಬಿಡ್ತದೆ. ಅರ್ಜುನನ ವೀರ್ಯಕ್ಕೇನೆ, ಅರ್ಜುನನ ಪರಾಕ್ರಮಕ್ಕೇನೆ ಸೋಲು ಉಂಟಾಗ್ತದೆ. ಅದಕ್ಕೆ ಅವನ ಮಗನಿಂದಲೇನೆ ಅವನಿಗೆ ಸೋಲು ಉಂಟಾದರೆ ಆಗ ಅವನಿಗೆ ಇನ್ನೂ ಹೆಚ್ಚಿನ ಗೌರವ. ಶಿಷ್ಯಾದಿಚ್ಛೇತ್ ಪರಾಜಯಂ, ಪುತ್ರಾದಿಚ್ಛೇತ್ ಪರಾಜಯಂ ಅಂತ ಇರೋದರಿಂದ ಅವನಿಗೆ ಆ ಪರಾಜಯದಿಂದ ಅವನಿಗೆ ಉನ್ನತಿನೇ ಇದೆ ಅಂತ ತಿಳಿದು ಅಲ್ಲಿ ಬಭ್ರುವಾಹನನ ಮೂಲಕ ಅವನನ್ನು ಸೋಲಿಸಿದರಂತೆ. ಅನಂತರ ಮತ್ತೆ ಎಚ್ಚರಾಗಿ ಇಬ್ಬರೂ ಕೂಡ ಒಳ್ಳೆಯ ರೀತಿಯಿಂದ ಇರ್ತಾರೆ. ಬಭ್ರುವಾಹನನ್ನು ಕೂಡ ಅವನು ಕರೆದು ತಾನು ಮುಂದೆ ಅಶ್ವಮೇಧ ಯಾಗವನ್ನ ಅತ್ಯುನ್ನತ ರೀತಿಯಲ್ಲಿ ಹಿಂದೆ ಯಾರೂ ಕೂಡ ಮಾಡಿರಲಿಲ್ಲ. ಬ್ರಹ್ಮದೇವರ ನಂತರದಲ್ಲಿ ಶ್ರೀರಾಮ ಅವನು ಮಾಡಿದ್ದ. ಅವನ ನಂತರದಲ್ಲಿ ಅಶ್ವಮೇಧ ಯಾಗವನ್ನ 14 ಲೋಕದಲ್ಲಿ ಮಾಡಿದವರು ಅಂದರೆ ಪಾಂಡವರು. ಅಷ್ಟು ಅದ್ಭುತವಾಗಿ ಮಾಡಿದ್ದರಂತೆ. ಆ ಅಶ್ವಮೇಧ ಯಾಗ ಹೇಗಿತ್ತು ಅಂತಂದ್ರೆ ಅದನ್ನು ನೋಡೇ ನಾವು ತಿಳಿಬೇಕಷ್ಟೇ. ಅಷ್ಟು ಅದ್ಭುತವಾಗಿತ್ತು ಆ ಅಶ್ವಮೇಧ ಯಾಗ ಅಂತ ಆಚಾರ್ಯರು ವರ್ಣನೆ ಮಾಡ್ತಾರೆ. ಅದನ್ನ ಮುಂದಿನ ಪ್ರವಚನಕಾರರು ಹೇಳ್ತಾರೆ ಅಂತ ಹೇಳ್ತಾ, ನನಗೆ ಇಂತಹ ಈ ಸ್ಥಳದಲ್ಲಿ ಆಚಾರ್ಯರ ಸನ್ನಿಧಿಯಲ್ಲಿ ಇಂತಹ ಶ್ರೇಷ್ಠವಾಗಿರುವಂತಹ ಗ್ರಂಥ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಇದನ್ನು ಹೇಳುವಂತಹ ಅವಕಾಶವನ್ನು ಕೊಟ್ಟಂತಹ ಪರ್ಯಾಯ ಸ್ವಾಮಿಗಳಿಗೆ ಅನಂತಾನಂತ ನಮಸ್ಕಾರಗಳನ್ನು ಮಾಡ್ತಾ ನನ್ನೆರಡು ಮಾತುಗಳನ್ನು ಮಧ್ವಾಂತರ್ಗತ ಗೋಪಾಲಕೃಷ್ಣನಲ್ಲಿ ಅರ್ಪಣೆ ಮಾಡುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀ ಮಧ್ವೇಶಾರ್ಪಣಮಸ್ತು. 3 ದಿವಸಗಳ ಕಾಲ ವಿಶೇಷವಾಗಿ ತಾತ್ಪರ್ಯ ನಿರ್ಣಯದ ಯುದ್ಧದ ನಂತರದಲ್ಲಿ ಎಲ್ಲ ಘಟನೆಗಳು ನಡೆದಿದೆ. ಅನೇಕ ಘಟನೆಗಳ ಒಂದು ಮೆಲಕನ್ನ ಆಚಾರ್ಯರು ಇಲ್ಲಿ ಹಾಕಿದ್ದಾರೆ. ಅವರಿಗೆ ಪರ್ಯಾಯ ಶ್ರೀ ಸೋದೆ ವಾದರಾಜ ಮಠದ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಶ್ರೋತೃಂದಕ್ಕೂ ಧನ್ಯವಾದಗಳನ್ನು ಹೇಳ್ತಾ, ನಾಳೆಯಿಂದ
ವಿಶೇಷವಾಗಿ ನವರಾತ್ರಿ ಸಂದರ್ಭ. ಆ ದೃಷ್ಟಿಯಿಂದ ಶ್ರೀನಿವಾಸ ಕಲ್ಯಾಣ ಪ್ರವಚನ ಅನ್ನುವಂತಹದ್ದು ಶ್ರೀಪಾದಂಗಳವರಲ್ಲಿ ಏರ್ಪಡಿಸಿದ್ದಾರೆ. ಬೆಂಗಳೂರಿನ ಖ್ಯಾತ ವಿದ್ವಾಂಸರಾದ ವಿದ್ವಾನ್ ಚತುರ್ವೇದಿ ವೇದವ್ಯಾಸಾಚಾರ್ಯ ಇವರಿಂದ ಆ ಶ್ರೀನಿವಾಸ ಕಲ್ಯಾಣ ಪ್ರವಚನ ನಡೀಲಿಕ್ಕಿದೆ. ನಾಳೆ ಸರಿಯಾಗಿ ಪುನಃ 5:45 ಆ ಪ್ರವಚನ ಆರಂಭ ಆಗಲಿಕ್ಕಿದೆ. ಎಲ್ಲ ಭಕ್ತರು ಕೂಡ ಅದರಲ್ಲಿ ಭಾಗವಹಿಸಬಹುದಾಗಿ ಕೇಳಿಕೊಳ್ಳುತ್ತಾ ಇವತ್ತಿನ ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಲವನ್ನು ಹೇಳುತ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.